ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮುರಳಿ ಕ್ಲಾಸಸ್. ಸೊ ನಾವು ಇವತ್ತು DR ಎಕ್ಸಾಮ್ ನಡೆದಿದೆಯಲ್ಲ, CRDR ಎಕ್ಸಾಮ್ 2024 January 28 CRDR ಎಕ್ಸಾಮ್ ನಡೆದಿದೆ. ಸೊ ಅದರದ್ದು ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡೋಣ. ಸೊ ನೀವು ಚೆಕ್ ಮಾಡ್ಕೊಳ್ಳಿ ಎಷ್ಟು ಕ್ವಶನ್ಸ್ ನಿಮ್ಮದಾಗಿದೆ, ಸೆಲೆಕ್ಷನ್ ಲಿಸ್ಟಲ್ಲಿ ನೀವು ಇರ್ತೀರಾ ಇಲ್ಲ ಅಂತ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಫಸ್ಟ್ ಕ್ವಶನ್ ಏನಂತಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯನ್ ಇಂಡಿಯನ್ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್. ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ನೌಕಾವಿದ್ಯಾ ಜಲಸಂಚಾರ ವ್ಯವಸ್ಥೆ ಆಗಿದೆ. ಅಂದರೆ ಇದೇನು ಮಾಡ್ತಾರೆ ಅಂದರೆ, ಈ GPS ಅಂತೀವಲ್ಲ ಆ ಥರ ನಮ್ಮ ಇಂಡಿಯಾದು ಇದು ಯಾವುದು ಅಂತಂದರೆ ನ್ಯಾವಿಕ್. ಇಂಡಿಯಾದು ನ್ಯಾವಿಕ್. ಈ ಬೈಡಿಯೋ ಇದೆಯಲ್ಲ ಇದು ಚೈನಾದು, ಗೆಲಿಲಿಯೋ ಬಂದು ಯುರೋಪ್, ಗ್ಲೋನಾಸ್ ಬಂದು ರಷ್ಯಾ. ಸೊ ನಮ್ಮದು ಯಾವುದು ನ್ಯಾವಿಕ್. ನೆಕ್ಸ್ಟ್ ಒನ್, ಕೆಳಗಿನವುಗಳಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎಕ್ಸಾಂಪಲ್ ಫಾರ್ ಕ್ಲೈಮೇಟ್ ಚೇಂಜ್. ನೋಡಿ, ಕುಗ್ಗುತ್ತಿರುವ ಪರ್ವತ ಹಿಮನದಿಗಳು. ಈಗಾಗಲೂ ಏನಂತೀವಿ ನಾವು, ಕ್ಲೈಮೇಟ್ ಚೇಂಜ್ ಅಂತಂದ್ರೇನು, ವಾತಾವರಣದ ತಾಪಮಾನ ಹೆಚ್ಚಿಗೆ ಆಗೋದು. ಆ ಹೆಚ್ಚಿಗೆ ಆದಾಗ ಏನಾಗುತ್ತೆ ಅಂತಂದರೆ, ನಮ್ಮ ಈ ಗ್ಲೇಷಿಯರ್ಸ್ ಅಂತೀವಲ್ಲ, ಹಿಮನದಿಗಳು, ಹಿಮ ಪರ್ವತಗಳು, ಅವು ಕರಗಿ ಏನಾಗ್ತವೆ ಅಂತಂದರೆ ನೀರು ಜಾಸ್ತಿ ಬಿಡುಗಡೆ ಮಾಡ್ತವೆ. ಬಿಟ್ಟಾಗ ಏನಾಗ್ತವೆ, ಕುಗ್ತವೆ, ಅಂದರೆ ಶ್ರಿಂಕಿಂಗ್, ಕುಗ್ತವೆ. ಇದು ಕರೆಕ್ಟ್ ಇದೆ. ಸಾಗರ ಆಮ್ಲೀಕರಣ ಅಂತಂದರೆ, ಈಗ ಕ್ಲೈಮೇಟ್ ಚೇಂಜಿಗೆ ಮುಖ್ಯವಾದ ಕಾರಣ ಯಾವುದು ಅಂತಂದರೆ ಕಾರ್ಬನ್ ಡೈಆಕ್ಸೈಡು. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡ್ತದೆ ಅಂದರೆ ವಾತಾವರಣದಲ್ಲಿರುವಂತಹ ಆಮ್ಲತೆ, ಅಂದರೆ ನಾವೇನಂತೀವಿ ಅಸಿಡಿಟಿ, ಆ ಅಸಿಡಿಟಿನ ಜಾಸ್ತಿ ಮಾಡುತ್ತೆ. ಈ ಮಳೆ ಬಂದಾಗ ಅಸಿಡಿಟಿ ಏನಾಗುತ್ತೆ, ನೀರು ಜೊತೆಗೆ ನದಿ ಮೂಲಕ ಇಲ್ಲ ಯಾವುದೋ ಒಂದ್ರ ಮೂಲಕ ಹರಿದು ಹೋಗಿ ಎಲ್ಲಿ ಸೇರುತ್ತೆ ಅಂತಂದರೆ ಸಾಗರ. ಸೊ ಆದ್ದರಿಂದ ಏನಾಗುತ್ತದೆ, ಸಾಗರ ಆಮ್ಲೀಕರಣ ಅಂದರೆ ಓಷನ್ ಆಸಿಡಿಫಿಕೇಷನ್ ಆಗುತ್ತೆ. ಸೊ ಅದಾದಮೇಲೆ ಸಿ ಕೊಟ್ಟಿದ್ದಾರೆ ನೋಡಿ, ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಭವಿಸುವುದು. ಮಾನ್ಸೂನ್ ರೈನ್ಸ್ ಅಕ್ಕರ್ ಇನ್ ಜೂನ್. ಈಗ ನಮಗೆ ಸಾಧಾರಣವಾಗಿ ಮಾನ್ಸೂನ್ ರೈನ್ಗಳು ಏನಿದಾವಲ್ಲ ಇವು ಜೂನ್ನಲ್ಲೇ ಸಂಭವಿಸ್ತಿರೋದು. ಸೊ ಹಾಗಾಗಿ ಇದೊಂದು ಕಾರಣ ಆಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನು ಕೊಟ್ಟಿದ್ದಾರೆ, ಕ್ಲೈಮೇಟ್ ಚೇಂಜಿಂದ ಆಗುವಂತಹ ಎಕ್ಸಾಂಪಲ್ ಅಂದರೆ ಉದಾಹರಣೆ ಕೇಳಿದ್ದಾರೆ. ಸೊ ಇದು ನಮ್ಮಲ್ಲಿ ನಾರ್ಮಲಾಗಿ ನಡೀತಿರೋದೆ, ಇದು ಕ್ಲೈಮೇಟ್ ಚೇಂಜಿಂದ ನಡೀತಿರೋದಲ್ಲ. ಸೊ ಆನ್ಸರು ಸಿ, ಡಿ ನೋಡ್ಬಿಡೋಣ. ಆಕ್ಸಿಲರೇಟಿಂಗ್ ಐಸ್ ಮೆಲ್ಟ್ ಇನ್ ಗ್ರೀನ್ಲ್ಯಾಂಡ್ ಅಂದರೆ ಗ್ರೀನ್ಲ್ಯಾಂಡ್ನಲ್ಲಿ ಹಿಮ ಕರಗುವಿಕೆಯ ವೇಗಗೊಳಿಸುವುದು. ಅಂದರೆ ಹೇಳಿದ್ನಲ್ಲ, ಇಲ್ಲಿ ಈ ಹಿಮ ಏನಂತೀವಿ ನಾವು, ಕರಗುವಿಕೆ ಜಾಸ್ತಿ ಆಗ್ತಿದೆ. ಯಾಕೆಂತಂದರೆ ಗ್ಲೋಬಲ್ ಟೆಂಪ್ರೇಚರ್ ಜಾಸ್ತಿ ಆಗ್ತಿದೆ. ಆನ್ಸರ್ ಯಾವುದು, ಸಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ರಿನ್ಯೂವಬಲ್ ಎನರ್ಜಿ. ಸೊ ನವೀಕರಿಸಬಹುದು ಮತ್ತು ನವೀಕರಿಸಬಹುದಾದ ಅಂತಂದರೆ ರಿನ್ಯೂವಬಲ್, ನಾನ್ ರಿನ್ಯೂವಬಲ್ ಅಂತ ಬರುತ್ತೆ. ರಿನ್ಯೂವಬಲ್ ಅಂತಂದರೆ ನೀವು ಯಾವುದಾದ್ರೂ ಒಂದು ಶಕ್ತಿಯನ್ನು ಉಪಯೋಗಿಸಿದರೆ ಅದನ್ನು ಮತ್ತೆ ಮರುಬಳಕೆ ಮಾಡ್ಬೋದು, ಅದನ್ನೇನಂತೀವಿ ರಿನ್ಯೂವಬಲ್. ನಾನ್ ರಿನ್ಯೂವಬಲ್ ಅಂತಂದರೆ ಒಂದು ಸತಿ ನೀವು ಅದನ್ನು ಉಪಯೋಗಿಸಿದ್ದೀರಾ ಅಂತಂದರೆ ಅದು ನೆಕ್ಸ್ಟ್ ನಿಮಗೆ ಸಿಗೋದಿಲ್ಲ. ಯಾವ ಥರ ಅಂತಂದರೆ, ಈಗ ಮರ ಇದೆ, ಎಲ್ಲ ಮರನ ಕಡಿದ್ಬಿಟ್ರೆ ನಿಮಗೆ ನೆಕ್ಸ್ಟು ಆ ಮರ ಬೇಕು ಅಂದರೂ ಸಿಗೋಲ್ಲ. ಯಾಕಂದರೆ ಎಲ್ಲ ನೀವು ಝೀರೋ ಆಗುವಷ್ಟು ಕಡಿದ್ಬಿಟ್ಟಿದ್ದೀರಾ ಅಂತಂದರೆ ನೆಕ್ಸ್ಟ್ ಸಿಗೋಲ್ಲ. ಬಟ್ ಆದರೆ ನೀವು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಉಬ್ಬರವಿಳಿತ ಶಕ್ತಿ ಅಂದರೆ ಟೈಡಲ್ ಎನರ್ಜಿ. ನಿಮಗೆ ಭೂಮಿ ಮೇಲೆ ನೀರು ಇರೋವರೆಗೂ ಈ ಉಬ್ಬರವಿಳಿತ ಶಕ್ತಿ ಇದ್ದೇ ಇರುತ್ತೆ. ಅದಾದಮೇಲೆ ಪವನಶಕ್ತಿ, ಭೂಮಿ ಮೇಲೆ ಗಾಳಿ ಎಲ್ಲಿವರೆಗೂ ಬೀಸ್ತಾ ಇರುತ್ತೋ ಅಲ್ಲಿವರೆಗೂ ನಿಮಗೆ ಪವನಶಕ್ತಿ ಇದ್ದೇ ಇರುತ್ತೆ. ಆಮೇಲೆ ಸೋಲಾರ್ ಎನರ್ಜಿ ಅಂದರೆ ಸೌರಶಕ್ತಿ, ಸೂರ್ಯ ಇರೋವರೆಗೂ ನಿಮಗೆ ಸೌರಶಕ್ತಿ ಸಿಗುತ್ತೆ. ಬಟ್ ಆದರೆ ಇಲ್ಲಿದೆ ನೋಡಿ, ನೈಸರ್ಗಿಕ ಅನಿಲ. ನಮಗೆ ಈ ಅರಬ್ ಕಂಟ್ರಿಗಳಲ್ಲಿ ಇಲ್ಲಿ ಇದು ಹಾಕ್ತೀವಲ್ಲ ನಾವು, ಪಂಪ್ಸ್ ಹಾಕಿ ಪೆಟ್ರೋಲಿಯಂ ಎಲ್ಲ ತೆಗಿತೀವಲ್ಲ, ಆ ಟೈಮಲ್ಲಿ ನೈಸರ್ಗಿಕ ಅನಿಲ ಸಹ ಸಿಗುತ್ತೆ. ಸೊ ಈ ಅನಿಲನ ನಾವು ಜಾಸ್ತಿ ಅಂದರೆ ಮತ್ತೆ ರಿಪ್ರೊಡ್ಯೂಸ್ ಮಾಡೋಕ್ಕಾಗೋದಿಲ್ಲ. ಎಲ್ಲೋ ಸ್ವಲ್ಪ ಮಟ್ಟಿಗೆ ನಾವು ಈ ಮೀಥೇನ್ ಗ್ಯಾಸು, ಎಲ್ಲಿ ನಮ್ಮ ಗೋಬರ್ ಗ್ಯಾಸು ಈ ಥರದ್ರಲ್ಲಿ ಮಾಡ್ತೀವಿ, ಸ್ವಲ್ಪ ಮಟ್ಟಿಗೆ ತೆಗಿಬೋದು. ಬಿಟ್ಟರೆ ಅದೊಂದು ಸತಿ ಖಾಲಿ ಆಯಿತು ಅಂದರೆ ಮತ್ತೆ ಅದನ್ನು ಜನಿಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೈಸರ್ಗಿಕ ಅನಿಲ. ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರವನ್ನು ಸಾಧಿಸಲು ಯಾವ ಕೋನದ ಮುಂದೆ ಚಾಚುವಿಕೆ ಸೂಕ್ತವಾಗಿದೆ ಅಂತಂದರೆ, ಯಾವ ಆ್ಯಂಗಲಿಂದ ನೀವು ಯಾವುದನ್ನಾದರೂ ಫೈರ್ ಮಾಡಿದರೆ ಇಲ್ಲ ಯಾವುದನ್ನಾದರೂ ಉಡಾವಣೆ ಮಾಡಿದರೆ ಅದು ದೂರವನ್ನು ಜಾಸ್ತಿ ದೂರವನ್ನು ಹೋಗುತ್ತೆ ಅಂತ. ಈಗ ನೋಡಿ, ಈ ಥರ ಒಂದು ಭೂಮಿ ಇದೆ, ಇಲ್ಲಿ ನಾವೊಂದು ಪಾಯಿಂಟ್, ಈ ಪಾಯಿಂಟಿಂದ ಇಲ್ಲಿವರೆಗೂ ಒಂದು ಹೋಗಬೇಕು ಅಂತಂದರೆ ನಾವು ಈ ಡೈರೆಕ್ಷನ್ ಅಂದರೆ 90 ಡಿಗ್ರಿ ಈ ಡೈರೆಕ್ಷನಲ್ಲಿ ಫೈರ್ ಮಾಡಿದರೆ ಸ್ಟ್ರೈಟ್ ಹೋಗುತ್ತೆ, ಈ ಥರ ದೂರ ಹೋಗಲ್ಲ. ಇದೇನಾಗುತ್ತೆ, ಈ ಥರ ಹೋಗಿ ಮತ್ತೆ ಹಿಂಗೆ ಬಂದು ಬೀಳುತ್ತೆ. ಯಾವುದಿದು, 90 ಡಿಗ್ರಿ. ಅದೇ ನಾವು 45 ಡಿಗ್ರಿಯಲ್ಲಿ ಮಾಡಿದರೆ 45 ಡಿಗ್ರಿ ಹೆಂಗೆ ಬರುತ್ತೆ, ಈ ಥರ ಬರುತ್ತೆ. ಸೊ 45 ಡಿಗ್ರಿ ನೋಡಿ, ಈ ಥರ ದೂರ, ಜಾಸ್ತಿ ದೂರ ಹೋಗಿ ಬೀಳುತ್ತೆ. ಆನ್ಸರ್ ಯಾವುದು, 45 ಡಿಗ್ರಿ. ಕೆಳಗಿನವುಗಳಲ್ಲಿ ಯಾವ ದೇಶ UNSCಯ ಸದಸ್ಯವಲ್ಲ ಅಂತಂದರು. UNSC ಅಂತಂದರೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್.
SC ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಇದು. ಸೊ ಇದರಲ್ಲಿ ಏನಂತಂದರೆ 5 ಜನ ಪರ್ಮನೆಂಟ್ ಮೆಂಬರ್ಶಿಪ್ಪನ್ನು ಹೊಂದಿರ್ತಾರೆ. ಯಾವ್ದು ಅಂತಂದರೆ ಜಪಾನ್, ಫ್ರಾನ್ಸ್, ಚೀನಾ, ಜೊತೆಗೆ ರಷ್ಯಾ ಇದೆ, ಮತ್ತು ಯು ಕೆ ಸಹ ಇದೆ. ಸೊ ಟೋಟಲ್ ಎಷ್ಟು ಅಂತಂದರೆ 5 ಇದ್ದಾವೆ. ಯಾವುದ್ಯಾವುದು ಅಂತಂದರೆ ಜಪಾನು, ಫ್ರಾನ್ಸು, ಚೀನಾ ಮತ್ತು ನಮ್ಮ ರಷ್ಯಾ. ಫ್ರಾನ್ಸ್ ಅಂತಂದರೆ ಇದು UK ಏನಂತೀವಿ ನಾವು, ಯುನೈಟೆಡ್ ಕಿಂಗ್ಡಮ್, ಅದು ಸಹ ಬರುತ್ತೆ. ಸೊ ಟೋಟಲು 5 ಇದ್ದಾವೆ. ಅದನ್ನು ಬಿಟ್ಟು ಯಾವುದಿದೆ ಅಂತಂದರೆ ಸೊ ಇದಕ್ಕೆ ಆನ್ಸರ್ ಯಾವುದು? ಭಾರತ. ಕೇಂದ್ರ ಸರ್ಕಾರದಿಂದ ಪರಿಚಯಿಸಲ್ಪಟ್ಟ ABHA ಅಂದರೆ ABHA ಅಂತಂದರೆ ಏನು? ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್. ಸೊ ಇದೇನಂತಂದರೆ ಒಂದು ಕಾರ್ಡ್ ಕೊಡ್ತಾರೆ, ABHA ಅನ್ನೋದೊಂದು ಕಾರ್ಡ್ ಕೊಡ್ತಾರೆ. ಈ ಕಾರ್ಡ್ ಏನಂತಂದರೆ ನಿಮಗೆ ಈ ಆಯುಷ್ ಅನ್ನೋದಿದೆ ನೋಡಿ, ಆಯುಷ್ AYUSH, ಆಯುಷ್. ಈ ಆಯುಷಿನ ಕೆಳಗೆ ಯಾವುದ್ಯಾವುದು ಟ್ರೀಟ್ಮೆಂಟ್ ಬರುತ್ತೆ ಅದರಲ್ಲಿ ನಿಮಗೆ ಡಿಸ್ಕೌಂಟ್ ಕೊಡೋದಾಗಲಿ ಇಲ್ಲಾಂದರೆ ಫ್ರೀಯಾಗಿ ಮಾಡಿಕೊಡೋದಾಗಲಿ ಇದನ್ನು ಮಾಡ್ತಾರೆ. ಸೊ ಆಯುಷ್ ಅಂದರೆ ಏನೇನು ಬರುತ್ತೆ ಅಂದರೆ ಒಂದು ಆಯುರ್ವೇದ ಬರುತ್ತೆ, ಒಂದು ಯೋಗ ಬರುತ್ತೆ, ಒಂದು ಯುನಾನಿ ಬರುತ್ತೆ, ಒಂದು ಸಿದ್ಧ ಬರುತ್ತೆ, ಒಂದು ಹೋಮಿಯೋಪತಿ ಬರುತ್ತೆ. ಸೊ ಇದರೆಲ್ಲದರಲ್ಲೂ ನಿಮಗೆ ಮೆಡಿಸನ್ ಅಂದರೆ ನಾವೇನಂತೀವಿ ಆರೋಗ್ಯ ತಪಾಸಣೆ ಆಗಲಿ ಇವನ್ನೆಲ್ಲ ಮಾಡಿಕೊಡ್ತಾರೆ. ಸೊ ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ? ಆರೋಗ್ಯ, ಹೆಲ್ತ್. ನೆಕ್ಸ್ಟ್, ಆಧುನಿಕ ಆವರ್ತ ಕೋಷ್ಟಕವು ಡ್ಯಾಶನ್ನು ಹೊಂದಿದೆ. ಸೊ ಮಾಡರ್ನ್ ಪಿರಿಯಾಡಿಕ್ ಟೇಬಲಲ್ಲಿ ಏನಿದೆ ಅಂತ ಕೇಳ್ತಾರೆ. ಸೊ ಒಂದು ಸತಿ ನೀವು ಪಿರಿಯಾಡಿಕ್ ಟೇಬಲ್ ನೋಡಿದ್ರೆ ಅರ್ಥ ಆಗುತ್ತಿದೆ, ಹೇಳಿದ್ರೆ ಅರ್ಥ ಆಗಲ್ಲ. ಸೊ ಆಪ್ಷನ್ A ಇದಕ್ಕೆ ಆನ್ಸರು. ಏನಾಗುತ್ತೆ ಅಂದರೆ ಅವಧಿಗಳು ಅಂತಂದರೆ ಪಿರಿಯಡ್ಸ್ ಎಷ್ಟಿದೆ ಅಂತಂದರೆ 7 ಇರುತ್ತೆ, ಮತ್ತು ಗುಂಪುಗಳು ಅಂದರೆ ಗ್ರೂಪ್ಸ್ ಎಷ್ಟಿದೆ ಅಂದರೆ 18 ಆಗಿರುತ್ತೆ. ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿ ಇರುವ ಅನಿಲ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಮೋಸ್ಟ್ ಅಬಂಡೆಂಟ್ ಗ್ಯಾಸ್ ಇನ್ ಅರ್ತ್ಸ್ ಅಟ್ಮಾಸ್ಫಿಯರ್ ಅಂತಂದರೆ ಸಾರಜನಕ, ನೈಟ್ರೋಜನ್. ಎಷ್ಟು % ಇದೆ ಇದು ಅಂತಂದರೆ 78% ಇದೆ. ಅದಾದಮೇಲೆ ಆಕ್ಸಿಜನ್ ಇದೆ. ಆಕ್ಸಿಜನ್ ಎಷ್ಟು ಅಂತಂದರೆ ಆಮ್ಲಜನಕ 20% ಇದೆ. ಆಮೇಲೆ ನೆಕ್ಸ್ಟು ಆರ್ಗನ್ ಬರುತ್ತೆ. ಅದಾದಮೇಲೆ ಕಾರ್ಬನ್ ಡೈಆಕ್ಸೈಡು. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ, ಸರಿಯಾಗಿಲ್ಲದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಬಿಫೋರ್ ಅಂದರೆ 1989ಕ್ಕಿಂತ ಮೊದಲು ಭಾರತದಲ್ಲಿ ಕನಿಷ್ಠ ಮತದಾನ ವಯಸ್ಸು 21 ವರ್ಷಗಳು. 1989ರ 61ನೇ ತಿದ್ದುಪಡಿಯಲ್ಲಿ ಮೂಲಕ ಮತದಾನವನ್ನು 21 ವರ್ಷಗಳಿಂದ 18 ವರ್ಷಕ್ಕೆ ಇಳಿಸಲಾಗಿದೆ. ಸೊ ಈ ಟೈಮಲ್ಲಿ ಏನು ಬರುತ್ತೆ ಅಂದರೆ ರಾಜೀವ್ ಗಾಂಧಿ ಅವರು ಇರ್ತಾರೆ. ಈ ಟೈಮಲ್ಲಿ ಎಲೆಕ್ಷನ್ಸ್ ಬರುತ್ತೆ. ಇವ್ರು ಏನು ಮಾಡ್ತಾರೆ ಅಂತಂದರೆ ಈ ವೋಟ್ ಹಕ್ಕನ್ನು ಕಮ್ಮಿ ಮಾಡಿದರೆ, ಈಗ 18 ವಯಸ್ಸವರು ಸಹ ವೋಟ್ ಹಾಕ್ತಾರೆ, ಆವಾಗ ನಮ್ಗೆ ಸ್ವಲ್ಪ ವೋಟ್ ಜಾಸ್ತಿನೇ ಬೀಳುತ್ತೆ ಅಂತ ಈ ಕಾಯ್ದೆ ನಮಗೆ ತೊಗೊಂಬಂದಿರ್ತಾರೆ. 1976ರಲ್ಲಿ 43ನೇ ತಿದ್ದುಪಡಿ ನಡೆಯುತ್ತೆ. ಅದರಲ್ಲಿ ಪೀಠಕದಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಈ ಪದಗಳನ್ನು ಸೇರಿಸ್ತಾರೆ. ಕರೆಕ್ಟಾಗಿದೆ. ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ನಮ್ಮ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಇದು ಕರೆಕ್ಟ್ ಇದೆ. ಇದು ಯಾರಂತಂದರೆ ಸ್ವರ್ಣ ಸಿಂಗ್ ಕಮಿಟಿ ಬರುತ್ತೆ. ಸ್ವರ್ಣ ಸಿಂಗ್ ಕಮಿಟಿ ಅವರ ಸಜೆಷನ್ ಮೇಲೆ ಇದನ್ನು ಮಾಡ್ತಾರೆ. ಆನ್ಸರ್ D. ಸೊ ಯಾವುದು ತಪ್ಪಾಗಿ ಯಾವುದೂ ಇಲ್ಲ. ತರಕಾರಿ ಪದಾರ್ಥಗಳನ್ನು ಮಿಶ್ರ ಗೊಬ್ಬರವಾಗಿ ವಿಭಜಿಸುವುದು ಡ್ಯಾಶ್ಗೆ ಉದಾಹರಣೆಯಾಗಿದೆ. ದ ಡಿಕಂಪೋಸಿಷನ್ ಆಫ್ ವೆಜಿಟೇಬಲ್ ಮ್ಯಾಟರ್ ಇಂಟು ಕಾಂಪೋಸ್ಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಅಂತ ಕೇಳಿದ್ದಾರೆ. ಉಷ್ಣೋಪೇಕ್ಷ ಪ್ರತಿಕ್ರಿಯೆ. ಸೊ ನನಗಿದು ಉಚ್ಚಾರಣೆ ಮಾಡೋಕ್ಕೆ ಬರ್ತಿಲ್ಲ. ಎಕ್ಸೋಥರ್ಮಿಕ್. ಆ್ಯಕ್ಚುಲಿ ಏನಂತಂದರೆ ಎಕ್ಸೋಥರ್ಮಿಕ್ ಏನಂತಂದರೆ ಎಂಡೋಥರ್ಮಿಕ್, ಎಕ್ಸೋಥರ್ಮಿಕ್ ಅಂತ 2 ರಿಯಾಕ್ಷನ್ಸ್ ನಡೀತವೆ. ಎಕ್ಸೋಥರ್ಮಿಕ್ ಅಂತಂದರೆ ಹೀಟನ್ನು ಹೊರಗಡೆ ಬಿಡುಗಡೆ ಮಾಡುತ್ತೆ. ಎಂಡೋಥರ್ಮಿಕ್ ಅಂತಂದರೆ ಹೀಟನ್ನು ಒಳಗಡೆ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಸೊ ಇದು ಯಾವ ಥರದ್ದು ಅಂತಂದರೆ ಎಕ್ಸೋಥರ್ಮಿಕ್. ಕೆಳಗಿನವುಗಳಲ್ಲಿ ಯಾವುದು UNEPಯ ಪೂರ್ಣ ರೂಪ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಫುಲ್ ಫಾರ್ಮ್ ಆಫ್ UNEP ಅಂತ ಕೊಟ್ಟಿದ್ದಾರೆ. UNEP ಅಂತಂದರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ಇದು ಆನ್ಸರ್ C. ಸೊ UNEP ಇದರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದರೆ ನೈರೋಬಿ ಯಾವುದು? ಕೆನ್ಯಾದ ಕ್ಯಾಪಿಟಲ್.
ಇವ್ರು ಏನು ಮಾಡ್ತಾರೆ ಅಂತಂದರೆ ಜಾಗತಿಕ ಮಟ್ಟದಲ್ಲಿ ಈ ಎನ್ವಿರಾನ್ಮೆಂಟ್ ಅಂದರೆ ನಮ್ಮ ಪರಿಸರವನ್ನು ಉಳಿಸೋದಕ್ಕೆ ಯಾವ್ಯಾವುದಂಥ ಒಂದು ಕಾರ್ಯಗಳನ್ನು ಮಾಡಬೇಕು ಅದನ್ನೆಲ್ಲ ಇದು ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಮಾಡುತ್ತೆ. IR-20 ಜಯ ಅಂಡ್ ರತ್ನ ಆರ್ ವೆರೈಟೀಸ್ ಆಫ್ ಅಂತ ಕೊಟ್ಟಿದ್ದಾರೆ. ಇದು ಅಕ್ಕಿಯ ತಳಿಗಳಿವು, ರೈಸ್. ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗುತ್ತದೆ ಅಂತಂದರೆ ವಿಚ್ ನೋಬಲ್ ಗ್ಯಾಸ್ ಈಸ್ ಕಾಮನ್ಲಿ ಯೂಸ್ಡ್ ಆ್ಯಸ್ ಲಿಫ್ಟಿಂಗ್ ಗ್ಯಾಸ್ ಇನ್ ಬೆಲೂನ್ಸ್ ಅಂತಂದರೆ ಹೀಲಿಯಂ. ನೀವು ನೋಡಿದ್ರಲ್ಲ, ಹೀಲಿಯಂ ಯಾಕೆ ಅಂತಂದರೆ ಹೀಲಿಯಂ ಭಾಳ ಹಗುರವಾಗಿರುತ್ತೆ. ಹಾಗಾಗಿ ಹೀಲಿಯಂನ ಬೆಲೂನಲ್ಲಿ ಹಾಕಿದ ತಕ್ಷಣ ಅದೇನಾಗುತ್ತೆ, ಹಾರಕ್ಕೆ ಸ್ಟಾರ್ಟ್ ಮಾಡುತ್ತೆ ಮೇಲ್ಗಡೆ. ಕಾಸ್ವಾರಿಸ್, ಡೋಡೋ ಅಂಡ್ ರೇಹಾ ಆರ್ ಎಕ್ಸಾಂಪಲ್ಸ್ ಆಫ್ ಅಂತ ಕೊಟ್ಟಿದ್ದಾರೆ. ಇವು ಒಂದು ಪಕ್ಷಿ ಜಾತಿ ಇವು, ಬಟ್ ಏನಂತಂದರೆ ಇವಾಗ ಹಾರೋಕ್ಕೆ ಬರೋಲ್ಲ. ಇವೇನಂತಂದರೆ ನಮ್ಮ ಈ ಆಸ್ಟ್ರಿಚ್ಚು, ಈಮು ಪಕ್ಷಿಗಳು ಇರ್ತಾವಲ್ಲ ಆ ಥರ ಇರ್ತವೆ, ಇವು ಹಾರೋಕ್ಕೆ ಬರೋಲ್ಲ. ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಡ್ಯಾಶ್ಗೆ ಸಂಬಂಧಿಸಿದ ಶಬ್ದವಾಗಿದೆ. ಈ GNP ಅಂದರೆ ನಾವು GDP, GNP ಇವೆಲ್ಲ ಹೇಳ್ತೀವಲ್ಲ, ಈ ಟರ್ಮ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳಿದರೆ ಆರ್ಥಿಕತೆ. ಬೆಂಗಳೂರು ನಗರವು ಡ್ಯಾಶ್ ವರ್ಷದಲ್ಲಿ ಪೊಲೀಸ್ ಕಮಿಷನರೇಟ್ ಆಯಿತು ಅಂತ ಕೇಳ್ತಾರೆ. ಅಂದರೆ ಪೊಲೀಸ್ ಕಮಿಷನರೇಟ್ ಯಾವಾಗ ಸ್ಟಾರ್ಟ್ ಆಯಿತು ಅಂತಂದರೆ 1963ರಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾವಾಗ? ಜುಲೈಯಲ್ಲಿ. ಕರ್ನಾಟಕದ ಡ್ಯಾಶ್ ಜಿಲ್ಲೆಯಲ್ಲಿರುವ ಸಂಗನಕಲ್ಲು ನವಶಿಲಾಯುಗದ ಅವಧಿಯ ಸುಮಾರು 3000 BC ಪುರಾತತ್ವ ಸ್ಥಳವಾಗಿದೆ ಅಂತ ಕೇಳಿದ್ದಾರೆ. ಇದು ಬಳ್ಳಾರಿಯಲ್ಲಿದೆ ಸಂಗನಕಲ್ಲು. ಸಂಗನಕಲ್ಲು ನಮಗೆ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಏನಿದೆಯಲ್ಲ ಅದರಲ್ಲೇ ಸಿಗುತ್ತಿದೆಯಲ್ಲ. ಸಮಕಾಲೀನ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ವಿಷಯಕ್ಕೆ ಸಂಬಂಧಿಸಿದ ಕಾನೂನನ್ನು ಯಾರು ಮಾಡಬಹುದು? ಸೊ ಹೂ ಕ್ಯಾನ್ ಮೇಕ್ ಲಾಸ್ ರಿಲೇಟೆಡ್ ಟು ಸಬ್ಜೆಕ್ಟ್ ಮೆನ್ಷನ್ಡ್ ಇನ್ ಕನ್ಕರೆಂಟ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ. ಕನ್ಕರೆಂಟ್ ಲಿಸ್ಟ್ ಅಂತಂದರೆ ನಮಗೊಂದು ಸ್ಟೇಟ್ ಲಿಸ್ಟ್ ಬರುತ್ತೆ. ಸ್ಟೇಟ್ ಲಿಸ್ಟ್ ಅಂದರೆ ರಾಜ್ಯ ಪಟ್ಟಿ. ಇನ್ನೊಂದು ಯೂನಿಯನ್ ಲಿಸ್ಟ್ ಅಥವಾ ಸೆಂಟ್ರಲ್ ಲಿಸ್ಟ್ ಅಂತ ಬರುತ್ತೆ. ಯೂನಿಯನ್ ಅಥವಾ ಸೆಂಟ್ರಲ್ ಲಿಸ್ಟ್ ಅಂತ, ಇದು ಕೇಂದ್ರ ಪಟ್ಟಿ. ಸೊ ಏನು ಮಾಡ್ತಾರೆ ಅಂದರೆ ಇದರಲ್ಲಿ ಒಂದು ಇಷ್ಟು ಮ್ಯಾಟರ್ ಇರ್ತವೆ, ಇದರಲ್ಲಿ ಒಂದಿಷ್ಟು. ಇದರಲ್ಲಿ ಏನಂತಂದರೆ ಇವ್ರಿಗೆ ಮಾತ್ರ ಹಕ್ಕಿರುತ್ತೆ. ಈ ಮ್ಯಾಟರಲ್ಲಿ ಇವ್ರು ಮಾತ್ರ ಏನಾದರೂ ಡಿಸಿಷನ್ ತೊಗೊಳೋದಾಗಲಿ, ಅದ್ರ ಮೇಲೆ ಸ್ಕೀಮ್ಸ್ ತರೋದಾಗಲಿ ಏನಾದ್ರು ಮಾಡ್ಬೋದು. ಯೂನಿಯನ್ಸ್ ಅಥವಾ ಸೆಂಟ್ರಲ್ ಇದೆಯಲ್ಲ, ಅಲ್ಲಿರೋ ಮ್ಯಾಟ್ರ್ ಮೇಲೆ ಅವ್ರಿಗೆ ಮಾತ್ರ ಹಿಡ್ತಾ ಇರುತ್ತೆ, ಸ್ಟೇಟ್ ಅವ್ರಿಗೆ ಹಿಡ್ತಾ ಇರಲ್ಲ. ಬಟ್ ಈ ಕನ್ಕರೆಂಟ್ ಲಿಸ್ಟ್ ಇದೆಯಲ್ಲ, ಇಬ್ಬರಿಗೂ, ಈ ಸ್ಟೇಟ್ ಮತ್ತು ಯೂನಿಯನ್ ಇಬ್ಬರೂ ಸಹ ಇದನ್ನು ಏನು ಮಾಡ್ಬೋದು, ಡಿಸಿಷನ್ ತೊಗೋಬೋದು ಆ ಮ್ಯಾಟರಲ್ಲಿ. ಸೊ A and B. ಕೆಳಗಿನವುಗಳಲ್ಲಿ ಯಾವುದೋ ಆಹಾರದಲ್ಲಿನ ಕಲಬೆರಕೆಯನ್ನು ಪತ್ತೆ ಹಚ್ಚುವ ವಿಧಾನವಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಈ ಕಲಬೆರಕೆ ಮಾಡ್ತಾರಲ್ಲ, ಯಾವ ಥರ ಪತ್ತೆ ಹಚ್ಬೋದು, ಇದರಲ್ಲಿ ಪತ್ತೆ ಹಚ್ಚೋಕ್ಕಾಗದಂತಹ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಯಾವುದು ಅಂತಂದರೆ ಆರ್ಗಮೆನೋ ಸೀಡ್ಸ್ ಅಂತ ಬರ್ತವೆ. ಇವು ಯಾವ ಥರ ಇರ್ತವೆ ಅಂತಂದರೆ ನಮ್ಮ ಸಾಸಿವೆ ಇದ್ದಂಗೆ ಇರ್ತವೆ. ಅವೇನು ಮಾಡ್ತಾರೆ ಅಂದರೆ ಆ ಬೀಜದೊಳಗೆ ಮಿಶ್ರಣ ಮಾಡಿಬಿಡ್ತಾರೆ. ಮಿಶ್ರಣ ಮಾಡಿ ಅದನ್ನು ಕಲಬೆರಕೆ ಮಾಡ್ತಾರೆ. ಸೊ ಇದನ್ನೇನು ಮಾಡ್ಬೋದು ಅಂತಂದರೆ, ನಾವು ಈ ಸಾಸಿವೆ ಕಾಳನ್ನ ಈ ಥರ ಇಚ್ಕಿ ನೋಡಿದರೆ, ಅಂದರೆ ಒಡೆದು ನೋಡಿದರೆ ಅದರೊಳಗೆ ಹಳದಿ ಕಲರು ಇದಿರುತ್ತೆ. ಬಟ್ ಈ ಆರ್ಗಮೆನೋ ಸೀಡ್ಸಲ್ಲಿ ಏನಿದೆ ವೈಟ್ ಕಲರ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಕಂಡುಹಿಡಿಬಹುದು. ಇದೊಂದು ರೀತಿ. ಮತ್ತು ಸೀಮೆ ಸುಣ್ಣದೊಂದಿಗೆ ಕಲಬೆರಕೆ ಮಾಡಿದ ಸಕ್ಕರೆ. ಸೊ ಸಕ್ಕರೆ ಇರುತ್ತಲ್ಲ, ಆ ಸಕ್ಕರೆಗೆ ಈ ಸೀಮೆ ಸುಣ್ಣನ ಆ್ಯಡ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ನೀವೇನು ಮಾಡ್ಬೇಕಂತಂದರೆ ಒಂದಿಷ್ಟು ಸಕ್ಕರೆನ ತಗೊಂಡು ನೀರಿಗೆ ಹಾಕಿ ಕರಗಿಸಿದಾಗ ಈ ಸೀಮೆ ಸುಣ್ಣ ಏನಿರುತ್ತೆ ಕೆಳಭಾಗದಲ್ಲಿ ಕೂರುತ್ತೆ, ಸಕ್ಕರೆ ಏನಾಗುತ್ತೆ ನೀರಲ್ಲಿ ಕರಗಿಬಿಡುತ್ತೆ. ಸೊ ಇದು ಒಂದು ವಿಧ, ಕಂಡುಹಿಡಿಬೋದು. ನೆಕ್ಸ್ಟ್ ಇನ್ನೊಂದು, ಸಕ್ಕರೆ ನೀರೊಂದಿಗೆ ಕಲಬೆರಕೆ ಮಾಡಿದ ಜೇನುತುಪ್ಪ. ಈ ನಮ್ಮ ಜೇನುತುಪ್ಪ ತಿಂತೀವಲ್ಲ, ಹನಿ, ಅದಕ್ಕೆ ಏನು ಮಾಡ್ತಾರೆ ಅಂದರೆ ಸಕ್ಕರೆ ಪಾಕನ ಹಾಕ್ತಾರೆ. ಸೊ ನೀವೇನು ಮಾಡ್ಬೋದು ಅಂತಂದರೆ ಒಂದು ಸಣ್ಣದು ನಮ್ಮ ಯಾವುದಾದ್ರೂ ಇದು ಬರ್ತಲ್ಲ, ಇಯರ್ಬಡ್ಸ್ ಅಂತದ್ದು ಯಾವುದಾದ್ರೂ ತಗೊಂಡು ಅದಕ್ಕೆ ಈ ಮಿಶ್ರಿತ ಅಂದರೆ ಏನು ಕಲಬೆರಕೆ ಆಗಿರುತ್ತಲ್ಲ ಅದನ್ನು ತಗೊಂಡು ಒಂದು ಸತಿ ಹಿಂಗೆ ಅದ್ಕೊಂಡು ನೀವು ಬೆಂಕಿಗೆ ಏನಾದರೂ ಇಟ್ಟರೆ ಅಂತಂದರೆ ಬರೆಯೋ ತುಪ್ಪ ಆದರೆ ಬೆಂಕಿ ಬರುತ್ತೆ. ಇಲ್ಲ ಅಂತಂದರೆ ಈ ಸಕ್ಕರೆ ಪಾಕದಲ್ಲಿ ಪಾಕ ಮಾಡ್ಬೇಕಂದ್ರೆ ನೀರು ಹಾಕ್ತೀವಿ. ಸೊ ಆ ನೀರಿರೋದ್ರಿಂದ ಅದೇನು ಮಾಡುತ್ತೆ, ಚಡಪಡ ಅಂತ ಸುಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಸುಡೋದಾಗಲಿ ಇಲ್ಲಾಂದರೆ ಸುಡದೇ ಇರೋದಾಗಲಿ ಆದರೆ ಆವಾಗ ಅದರಲ್ಲಿ ಕಲಬೆರಕೆ ಆಗಿದೆ ಅಂತ. ಸೊ ಇದು ಒಂದು ರೀತಿ. ಮತ್ತು ಚಿಕೋರಿಯೊಂದಿಗೆ ಕಲಬೆರಕೆ ಮಾಡಿದ ಕಾಫಿ. ಈ ಚಿಕೋರಿ ಅನ್ನೋದು ಏನಂತಂದರೆ ಇದೊಂದು ಒಂದು ಪುಡಿ. ಇದನ್ನೇನು ಮಾಡ್ತಾರೆ ಅಂತಂದರೆ ಕಾಫಿಗೆ ಬೇಕಂತಲೇ ಹಾಕ್ತಾರೆ. ಯಾಕೆ ಅಂತಂದರೆ ಅದು ಒಂದು ಟೇಸ್ಟನ್ನು ಕೊಡುತ್ತೆ, ಒಂದು ಬೇರೆ ಥರದ್ದು ಟೇಸ್ಟನ್ನೇ ಕೊಡುತ್ತೆ ಕಾಫಿಗೆ. ಸೊ ಹಾಗಾಗಿ ಇದು ಕಲಬೆರಕೆ ಅಲ್ಲ. ಮತ್ತು ಇಲ್ಲಿ ನೋಡಿ, ನಮೂನೆ ಮೇಲೆ ಲೋಹ ಚುಂಬಕವನ್ನು ಚಲಿಸಿದಾಗ ಚಿಕೋರಿ ಲೋಹ ಚುಂಬಕಕ್ಕೆ ಅಂಟಿಕೊಳ್ಳುತ್ತದೆ. ಈಗ ನಮ್ಮ ನಾರ್ಮಲಾಗಿ ಚುಂಬಕಕ್ಕೆ ಏನಾದರೂ ಅಂಟ್ಕೋಬೇಕಂದ್ರೆ, ಮ್ಯಾಗ್ನೆಟಿಗೆ ಏನಾದರೂ ಅಂಟ್ಕೋಬೇಕಂದ್ರೆ ಅದು ಐರನ್ ಆಗಿರಬೇಕು. ಸೊ ಇದು ಕಾಫಿ ಕುಡಿಯೋ ಪದಾರ್ಥ, ಅದರೊಳಗೆ ನಾವು ಈ ಐರನು ಇಲ್ಲಾಂದರೆ ಇಂಥವನ್ನು ಹಾಕೋಕ್ಕಾಗಲ್ಲ, ಬೇಗ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಡಿ ತಪ್ಪು. ಸೊ ಆನ್ಸರ್ ಯಾವುದು? ಡಿ. ನೆಕ್ಸ್ಟ್ ಒನ್, ಕೇಂದ್ರಾಡಳಿತ ಪ್ರದೇಶಗಳಾದ ದಾದ್ರಾ ಮತ್ತು ನಗರ ಹವೇಲಿ, ಡಿಯು ಮತ್ತು ಡಮನ್ಗಳ ಆಡಳಿತ ರಾಜಧಾನಿ ಯಾವುದು ಅಂತ ಕೇಳಿದರೆ ಬಂದು ದಮನ್.
ಸೊ ಆ್ಯಕ್ಚುಲಿ ಆಡಳಿತ ರಾಜಧಾನಿ ದಮನು. ಅದೇ ನಿಮಗೆ ದೊಡ್ಡದು ಯಾವುದು ಅದು ಸಿಟಿ ಅಂತ ಕೇಳಿದರೆ ಅಂದರೆ ಜಾಸ್ತಿ ಬಿಸ್ನೆಸ್ ಎಲ್ಲ ನಡೆಯೋದಿಲ್ಲ ಯಾವುದು ಅಂತಂದರೆ ಸಿಲ್ವಾಸದಲ್ಲಿ ನಡೆಯುತ್ತೆ. ಇದು ನೋಡೋಣ, ನಮಗೇನಾದರೂ ಕೀ ಆನ್ಸರ್ ಬಿಟ್ಟರೆ ಯಾವ್ದು ಬರುತ್ತೆ ನೋಡೋಣ. 2024 ಬೇಸಿಗೆ ಒಲಿಂಪಿಕ್ಸ್ ಡ್ಯಾಶ್ನಲ್ಲಿ ನಡೆಯಲಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಪ್ಯಾರಿಸ್ನಲ್ಲಿ ನಡೆಯುತ್ತೆ. ನೆಕ್ಸ್ಟ್ 22 ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸರಿಯಾದ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಪಾರ್ಟ್ 9 ಅಂದರೆ ವಿಭಾಗ 9 ಪಂಚಾಯಿತಿಗಳು. ಸೊ ಅದೇ 5ಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ, ಕೇಂದ್ರ ಸರ್ಕಾರ, 6ಕ್ಕೆ ಸ್ಟೇಟ್ ಬರುತ್ತೆ. ಇದಕ್ಕೆ ಆಮೇಲೆ ಉಳಿದಿದ್ವಲ್ಲ ನಮ್ಮ ಈ ಏನಂತೀವಿ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತೀವಿ, ಅವು ಉಳಿದಿದ್ದು ಪ್ರಾವಿನ್ಸಸ್ಸು ಅವೆಲ್ಲ. ಬಟ್ ಇದೀಗಿಲ್ಲ, ತೆಗೆದಾಕಿದ್ದಾರೆ. ಸೊ ಇದು ಸೆಂಟ್ರಲ್ ಮತ್ತು ಸ್ಟೇಟು 2 ತಪ್ಪಾಗಿದ್ದಾವೆ ನೋಡಿರಿ, ರಾಜ್ಯಗಳು ಕೇಂದ್ರಾಡಳಿತಗಳು ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆನ್ಸರು ಡಿ. ವಿದ್ಯುತ್ ಪ್ರವಾಹದ SI ಯೂನಿಟ್ ಯಾವುದು ಅಂತಂದರೆ ಆ್ಯಂಪೇರ್. ಸೊ ವ್ಯಾಟ್ಗೆ ಯಾವುದು ಅಂತಂದರೆ ಪವರ್, ವೋಲ್ಟಿಗೆ ವೋಲ್ಟೇಜು, ಜ್ಯೂಲಿಗೆ ಎನರ್ಜಿ. ನೆಕ್ಸ್ಟ್ ಕೆಳಗಿನ ರಾಜ್ಯಗಳಲ್ಲಿ ಯಾವುದು 2 ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಹ್ಯಾಸ್ ಇಂಟರ್ನ್ಯಾಷನಲ್ ಬೌಂಡ್ರೀಸ್ ವಿತ್ 2 ಡಿಫರೆಂಟ್ ನೇಷನ್ಸ್ ಅಂತ. ಸೊ ಇದಕ್ಕೆ ಆನ್ಸರ್ ಯಾವುದು ಅಂತಂದರೆ ಮಿಜೋರಂ. ಹೆಂಗೆ ಅಂತಂದರೆ ಈಗ ಲಾಸ್ಟ್ ನಮ್ಮ ಭಾರತದ ಈ ಥರ ತುದಿ ಇರುತ್ತಲ್ಲ, ಈ ತುದಿಯಲ್ಲಿರೋದು ಇಲ್ಲಿ ಮಿಜೋರಂ ಇದೆ. ಅಂದರೆ ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇದಾವಲ್ಲ, ಈಶಾನ್ಯ ರಾಜ್ಯಗಳು, ಅದರಲ್ಲಿ. ಸೊ ಈ ಕಡೆ ಏನಿದೆ ಅಂತಂದರೆ ನಮ್ಮ ಬರ್ಮಾ ಇದೆ, ಏನಂತೀವಿ ಮಯನ್ಮಾರ್ ಇದೆ. ಈ ಕಡೆ ಏನಿದೆ ಅಂತಂದರೆ ಇಲ್ಲೆಲ್ಲ ಬಾಂಗ್ಲಾದೇಶ್ ಇದೆ. ಸೊ 2 ಕಡೆ ನೋಡಿ, ಇಲ್ಲಿ ಬಾಂಗ್ಲಾದೇಶು, ಇಲ್ಲಿ ಮಯನ್ಮಾರ್, 2 ರಾಷ್ಟ್ರಗಳೊಂದಿಗೆ ಗಡಿ ಹಂಚ್ಕೊಂಡಿರೋದು ಮಿಜೋರಂ. ಕೆಳಗಿನವುಗಳಲ್ಲಿ ಯಾವುದು ಏಕೈಕ ಜೀವಿಯಿಂದ ಸಂತಾನೋತ್ಪತ್ತಿ ವಿಧಾನವಲ್ಲ ಅಂತ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಮೋಡ್ ಆಫ್ ರಿಪ್ರೊಡಕ್ಷನ್ ಬೈ ಸಿಂಗಲ್ ಆರ್ಗನಿಸಮ್ ಅಂತಂದರೆ ಏಕಕೋಶಿ ಜೀವ. ಅದರಲ್ಲಿ ಏನಾಗುತ್ತೆ ಅಂತಂದರೆ ಫಿಷನ್ ಅಂದರೆ ವಿದಳ. ಅದೇನಾಗುತ್ತೆ ಅಂದರೆ 1 ಕೋಶ ಇರೋದು ಒಡೆದು 2 ಕೋಶ ಆಗಿ 2 ಸಂತಾನೋತ್ಪತ್ತಿ ಮಾಡುತ್ತೆ, 2 ಕೊಡುತ್ತೆ. ಆಮೇಲೆ ಬಡ್ಡಿಂಗ್ ಯಾವುದು ಅಂತಂದರೆ ಹೈಡ್ರಾ, ಈ ಥರದ ಗಿಡ ಇರ್ತವೆ. ಇವೆಲ್ಲ ಏನು ಮಾಡ್ತವೆ ಅಂತಂದರೆ ಈ ಥರ ಸಣ್ಣದಾಗಿ ಒಂದು ಮಗ್ಗು ಬಿಡ್ತವೆ. ಮಗ್ಗು ಥರ ಅಂದರೆ ಬಡ್ ಅಂತೀವಲ್ಲ, ಇದು ಬಿಡ್ತವೆ. ಇದು ಸ್ವಲ್ಪ ಇಲ್ಲಿ ಬೆಳೆದು ದೊಡ್ಡದಾದ್ಮೇಲೆ ಇದು ಕಟ್ಟಾಗುತ್ತೆ, ಇಲ್ಲಿಂದ ಕಟ್ಟಾಗಿ ಹೋಗಿ ಬೇರೆ ಯಾವುದಾದ್ರೂ ಕಲ್ಲೋ ಯಾವುದ್ರ ಮೇಲೆ ಆದರೂ ಸ್ವಂತ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ವಿಘಟನೆ. ಫ್ರ್ಯಾಗ್ಮೆಂಟೇಷನ್ ಹೆಂಗೆ ಅಂತಂದರೆ ಹಿಂಗೆ ಏನೋ ಒಂದು ಹುಲ್ಲು ನೋಡಿದಿರಲ್ಲ, ಹುಲ್ಲು ಈ ಥರ ಇರುತ್ತೆ. ಅದೆಲ್ಲಾದರೂ ಒಂದು ಸತಿ ಹಿಂಗೆ ಕಟ್ಟಾಯಿತು ಅಂತಂದರೆ ಇದು ಬೇರೆ ಬೆಳೆಯೋಕ್ಕೆ ಹೋಗುತ್ತೆ, ಇದು ಬೇರೆ ಬೆಳೆಯೋಕ್ಕೆ ಹೋಗುತ್ತೆ. ಸೊ ಅದನ್ನೇನಂತಾರೆ ಫ್ರ್ಯಾಗ್ಮೆಂಟೇಷನ್. ಬಟ್ ಫ್ಯೂಷನ್ ಎಲ್ಲಾಗುತ್ತೆ ಅಂತಂದರೆ ಎರಡು ನಮಗೆ ಜೀವಿ ಇರಬೇಕಾಗುತ್ತೆ. 2 ಜೀವಿ ಇದ್ದು ಅವೆರಡು ಬಂದು ಸಂಗಮ ಆದಾಗ ಸಮ್ಮಿಳನ ಆಗುತ್ತೆ. ಸೊ ಆನ್ಸರ್ ಯಾವುದು? ಫ್ಯೂಷನ್. ಕ್ರಿಮಿಯಾ ಪೆನಿನ್ಸುಲಾ ಅಂತಂದರೆ ಕ್ರಿಮಿಯಾ ಪರ್ಯಾಯ ದ್ವೀಪನಿಂದ ಡ್ಯಾಶಿಂದ ಆವೃತವಾಗಿದೆ ಅಂತಂದರೆ ಈ ಕ್ರಿಮಿಯಾ ಪೆನಿನ್ಸುಲಾ ಬರೋದು ಎಲ್ಲಿ ಅಂತಂದರೆ ನಮ್ಮ ಉಕ್ರೇನ್ ವಾರೆಲ್ಲ ನಡೀತಿತ್ತಲ್ಲ, ಉಕ್ರೇನ್ ವಾರ್. ಸೊ ಆ ಟೈಮಲ್ಲಿ ಇದು ಬಂದಿದ್ದು. ಸೊ ಇದು ಇದ್ರ ಸುತ್ತ ಯಾವುದಿದೆ ಅಂತಂದರೆ ಈ ಬ್ಲ್ಯಾಕ್ ಸಿ ಇದೆ, ಕಪ್ಪು ಸಮುದ್ರ ಇದೆ. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ಹತ್ತಿರ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗುವುದಿಲ್ಲ. ಎ ಪರ್ಸನ್ ಹೂ ಕ್ಯಾನ್ ಸಿ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಬಟ್ ಕೆನಾಟ್ ಸಿ ನಿಯರ್ ಬೈ ಆಬ್ಜೆಕ್ಟ್ಸ್. ಇದಕ್ಕೆ ಆನ್ಸರು ಹೈಪರ್ಮೆಟ್ರೋಪಿಯಾ ಅದಕ್ಕೆ ಆನ್ಸರ್. ಶುದ್ಧ ಚಿನ್ನದ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ. ಇದನ್ನು 24 ಕ್ಯಾರೆಟ್ ಚಿನ್ನ ಎಂದು ಕರೆಯಲಾಗುತ್ತದೆ. ಸೊ ನಾವು ನಾರ್ಮಲಾಗಿ ನೋಡ್ತೀವಲ್ಲ 24 ಕ್ಯಾರೆಟ್ ಗೋಲ್ಡ್ ಅಂತಾರೆ, 24 ಕ್ಯಾರೆಟ್ ಗೋಲ್ಡ್ ಅಂದರೆ ಪ್ಯೂರ್ ಗೋಲ್ಡ್ ಅದು. ಓಕೆ. ಆಭರಣಗಳನ್ನು ತಯಾರಿಸಲು ಇದು ಸೂಕ್ತವಲ್ಲ. ಹೌದು. ಯಾಕೆ ಅಂತಂದರೆ ಈ 24 ಕ್ಯಾರೆಟ್ ಗೋಲ್ಡ್ ಇದೆಯಲ್ಲ, ಇದು ಭಾಳ ಮೃದುವಾಗಿರ್ತದೆ. ನೀವು ಅದರಿಂದ ಏನಾದರೂ ಚೈನು ಈ ಥರದ್ದೆಲ್ಲ ಮಾಡಿಕೊಂಡ್ರೆ ಸುಮ್ಮನೆ ಕೈಯಲ್ಲಿ ಅಂದರೆ ಕಿತ್ಕೊಂಬರೋ ಅಷ್ಟು ಸಾಫ್ಟ್ ಇರುತ್ತೆ ಅದು ಮೆಟೀರಿಯಲ್, ಅಂದರೆ ಮೆಟಲು. ಸೊ ಅದಾದಮೇಲೆ ಇದನ್ನು ಗಟ್ಟಿಗೊಳಿಸಲು ಬೆಳ್ಳಿ ಅಥವಾ ತಾಮ್ರದೊಂದಿಗೆ ಮಿಶ್ರಲೋಹ ಮಾಡಲಾಗುತ್ತದೆ. ಇದನ್ನೇನು ಮಾಡ್ತಾರೆ ಅಂದರೆ ಬೆಳ್ಳಿ ಅಥವಾ ತಾಮ್ರವನ್ನು ಇಷ್ಟು ಪರ್ಸೆಂಟೇಜ್ ಅಂತ ಅದರೊಳಗೆ ಕರಗಿಸಿ ಈ ನಮ್ಮ ಚಿನ್ನದ ಜೊತೆ ಆ್ಯಡ್ ಮಾಡಿದಾಗ ಅದು ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಅದು ಈ ಆಭರಣಗಳು ಮಾಡೋದಕ್ಕೆ ಉಪಯೋಗವಾಗುತ್ತೆ. ಸೊ ಇದು ಕರಗಿಸಿರೋದ್ರಿಂದ ಇವುಗಳೆಲ್ಲವು. ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗವಲ್ಲ? ಕ್ಯಾನ್ಸರ್ ನೋಡಿ, ಕ್ಯಾನ್ಸರ್ ನಿಮಗೆಲ್ಲಾದರೂ ಆಗಿದೆ ಅಂತಂದರೆ ಅಲ್ಲೇ ಇರುತ್ತೆ, ಬೇರೆಯವ್ರಿಗೆ ಹೋಗಲ್ಲ ಕ್ಯಾನ್ಸರು. ಸೊ ಇದು ತಪ್ಪು. ಸೊ ಡಯಾಬಿಟೀಸು ನಿಮಗೆ ಒಳಗಡೆ ಪ್ಯಾಂಕ್ರಿಯಾಸ್ ಆಗಲಿ ಇಲ್ಲ ನಿಮಗೆ ಹೆರಿಡೇಟ್ರಿ ಅಂತೀವಲ್ಲ
ತಂದೆ ಅಥವಾ ತಾಯಿಯಿಂದ ಈ ಥರ ಬಂದವರು ಮಾತ್ರ ಬರುತ್ತೆ. ಹರಡೋದಿಲ್ಲ, ಅದು ಸಾಂಕ್ರಾಮಿಕ ಅಲ್ಲ, ಒಬ್ಬರಿಂದ 10 ಜನಕ್ಕೆ ಹರಡೋದಿಲ್ಲ, ತಪ್ಪು. ಮಿಸಲ್ಸ್ ಹರಡುತ್ತೆ. ಹೈಪರ್ ಟೆನ್ಷನ್ ಇದು ಬರಲ್ಲ. ಸೊ ಆನ್ಸರ್ ಯಾವುದು? ಮಿಸಲ್ಸ್. ಭಾರತದಲ್ಲಿ ಗರ್ಭಧಾರಣೆಯ ಸುರಕ್ಷಿತ ಮತ್ತು ಕಾನೂನುಬದ್ಧ ಮುಕ್ತವಾದ ಚೌಕಟ್ಟಿನ ರಚನೆಯನ್ನು ಡ್ಯಾಶ್ನಿಂದ ಒದಗಿಸಲಾಗಿದೆ. ಅಂದರೆ ಇನ್ ಇಂಡಿಯಾ ಫ್ರೇಮ್ವರ್ಕ್ ಫಾರ್ ಸೇಫ್ ಆ್ಯಂಡ್ ಲೀಗಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸೀಸ್ ಇಸ್ ಪ್ರೊವೈಡೆಡ್ ಬೈ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವೇನಾದರೂ ಒಂದು ಮಗು ಹುಡ್ತಿದೆ, ಅದನ್ನು ಅಬರ್ಷನ್ ಮಾಡಿಸ್ಬೇಕು ಅಂದರೆ ಯಾವ ಥರ ಮಾಡಿಸ್ಬೇಕು ಅಂದರೆ, ನೀವು ಹೋಗಿ ನನಗೆ ಅಬರ್ಷನ್ ಮಾಡಿ ಅಂದರೆ ಮಾಡಲ್ಲ. ಒಂದು, ನಿಮಗೇನಾದರೂ ತೊಂದರೆ ಆಗ್ತಿರಬೇಕು, ಇಲ್ಲ ನಿಮಗೇನಾದರೂ ಹೆಲ್ತ್ ಇಶ್ಯೂ ಇರಬೇಕು, ಅವೆಲ್ಲ ಕೆಲವು ಕಂಡೀಷನ್ಸ್ ಇರ್ತವೆ. ಅದನ್ನು ಕೊಡೋದು ಯಾರು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ ಒಂದು ಆ್ಯಕ್ಟ್ ಬಂದಿರುತ್ತೆ. ಆ ಆ್ಯಕ್ಟಲ್ಲಿ ಇದನ್ನು ಕೊಟ್ಟಿದ್ದಾರೆ, ಯಾವ್ಯಾವ ಥರದ ಟೈಮಲ್ಲಿ ನಾವು ಈ ಮಗುನ ತೆಗಿಬೋದು ಅನ್ನೋ ಥರದ್ದು. ಸರಿಯಾಗಿಲ್ಲದ ಒಂದು ಆಯ್ಕೆ ಮಾಡಿ, ಚೂಸ್ ದ ಇನ್ಕರೆಕ್ಟ್ ಒನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ನೀವು ಯೋಚನೆ ಮಾಡೋದು ಬೇಕಿಲ್ಲ, ಇಲ್ಲಿದೆ ನೋಡಿ, ಕೈಗ ಎಲ್ಲಿರೋದು? ಕರ್ನಾಟಕದಲ್ಲಿ. ಇವರು ಏನಂತ ಕೊಟ್ಟಿದ್ದಾರೆ? ಕೇರಳ. ಸಿಂಪಲ್ ಆನ್ಸರ್ ಇದು. ಸೊ ಸರಿಯಾದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ವೈಟ್ ರೆವಲ್ಯೂಷನ್, ಶ್ವೇತಕ್ರಾಂತಿ ಯಾವುದಕ್ಕಿದು? ಹಾಲು. ಇವರೇನಂತ ಕೊಟ್ಟಿದ್ದಾರೆ? ಕಾಗದ. ತಪ್ಪು. ನೀಲಿ ಕ್ರಾಂತಿ ಯಾವುದಕ್ಕೆ? ಮೀನು. ಇವರೇನಂತ ಕೊಟ್ಟಿದ್ದಾರೆ? ಅಂತರಿಕ್ಷ. ತಪ್ಪು. ಸುವರ್ಣಕ್ರಾಂತಿ ತೋಟಗಾರಿಕೆ. ಕರೆಕ್ಟ್ ಇದೆ. ಹಸಿರು ಕ್ರಾಂತಿ ಅರಣ್ಯ. ಈಗ ನೋಡಿ, ನೀವೇನು ಅನ್ಕೊಂತೀರ? ಹಸಿರು ಕ್ರಾಂತಿ ಅರಣ್ಯ ಎರಡೂ ಗ್ರೀನರಿ ಅಲ್ಲ. ಹಸಿರು ಕ್ರಾಂತಿ ಯಾವುದಕ್ಕೆ ಅಂತಂದರೆ ವ್ಯವಸಾಯ, ಅಗ್ರಿಕಲ್ಚರ್. ನಿಮ್ಮ ಅರಣ್ಯನೂ ಹಸಿರಾಗಿರ್ತದೆ ಅಂತ ಹಾಕ್ಬಿಟ್ಟಿದ್ದೀರ. ತಪ್ಪು. ಆನ್ಸರ್ ಯಾವುದು? ಸಿ. 33. ಡ್ಯಾಶ್ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಡ್ಯಾಶ್ ಇಸ್ ಮೇಡಪ್ ಆಫ್ ಅಮೈನೋ ಆ್ಯಸಿಡ್ಸ್. ಅಮೈನೋ ಆ್ಯಸಿಡ್ಸಿಂದ ಆಗೋದು ಯಾವುದು? ಪ್ರೋಟೀನ್. ನೈಟ್ರೋಜನಿಂದ ಅಮೈನೋ ಆ್ಯಸಿಡ್ಸ್ ಆಗುತ್ತೆ, ಅಮೈನೋ ಆ್ಯಸಿಡ್ಸಿಂದ ಪ್ರೋಟೀನ್ ಆಗುತ್ತೆ. ದಿನೇಶ್ ತನ್ನ ಗಡಿಯಾರವನ್ನು ಮೇಜಿನ ಮೇಲೆ ಇಡುತ್ತಾನೆ. ಇದೊಂದು ಸ್ವಲ್ಪ ಹಾಕೋಬಿಡೋಣ. ಒಂದು ಗಡಿಯಾರ ಹಾಕೋಣ, ಮುಳ್ಳಿರಲಿ. 12, 6, 3, 9. ನೆಕ್ಸ್ಟ್ ಈಗ ಮೇಲೆ 6 ಗಂಟೆಯ ಮುಳ್ಳು ಉತ್ತರ ದಿಕ್ಕನ್ನು ತೋರಿಸುತ್ತದೆ. ಸೊ ಈಗ 6 ಗಂಟೆ ಆಗಿದೆ ಅಂತೆ. 6 ಗಂಟೆಗೆ ಹೆಂಗಿರುತ್ತೆ? ಮಿನಿಟ್ ಮುಳ್ಳು ಇಲ್ಲಿರುತ್ತೆ, ಹವರ್ ಮುಳ್ಳು ಇಲ್ಲಿರುತ್ತೆ. ಅಂದರೆ ಗಂಟೆ ಮುಳ್ಳು ಇಲ್ಲಿರುತ್ತೆ, ಮಿನಿಟ್ ಮುಳ್ಳು ಇಲ್ಲಿರುತ್ತೆ. ಈಗೇನು ಹೇಳ್ತಿದ್ದಾನೆ? ಗಂಟೆಯ ಮುಳ್ಳು ಉತ್ತರ ದಿಕ್ಕನ್ನು ತೋರಿಸುತ್ತದೆ. ಸೊ ಇದು ನಮಗೆ ಯಾವುದು? ನಾರ್ತ್, ಅಂದರೆ ಉತ್ತರ. ಸೊ ಇದು ಉತ್ತರ ಆದರೆ ಇದು ದಕ್ಷಿಣ. ಸೊ ಇದು ಉತ್ತರ, ಇದು ದಕ್ಷಿಣ ಆದರೆ ಇದು ಪೂರ್ವ, ಇದು ಪಶ್ಚಿಮ. ಸೊ ಈಗ ನಾರ್ತು, ಸೌತು, ಈಸ್ಟು, ವೆಸ್ಟು ಇದಾಯಿತು. ಈಗ ನೆಕ್ಸ್ಟ್ ಏನಂತ ಹೇಳ್ತಾನೆ? ರಾತ್ರಿ 9:15 ಗಂಟೆಗೆ ನಿಮಿಷದ ಮುಳ್ಳು ಯಾವ ದಿಕ್ಕನ್ನು ತೋರಿಸುತ್ತದೆ? ಈಗ 9:15 ಅಂತಂದರೆ ಇದು 9 ಗಂಟೆಗೆ ದೊಡ್ಡ ಮುಳ್ಳು, ಚಿಕ್ಕ ಮುಳ್ಳು. ಕಾಲು ಅಂತಂದರೆ ಇಲ್ಲಿ 3 ಗಂಟೆಗೆ ಬರುತ್ತೆ. ಸೊ 3 ಗಂಟೆಗೆ ಇರೋದು ಅದು ಪಶ್ಚಿಮ, ಅಂದರೆ ವೆಸ್ಟ್, ಡಿ. ನೆಕ್ಸ್ಟ್, ಈ ಕೆಳಗಿನ ಯಾವುದರಿಂದ ಕೋಮುವಾದವನ್ನು ನಿಗ್ರಹಿಸಬಹುದು? ಕಮ್ಯುನಲಿಸಮ್ ಕ್ಯಾನ್ ಬಿ ಕಂಟೈನ್ಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಇದು ಎಲ್ಲವೂ. ಯಾಕೆ ಅಂತಂದರೆ ಹೇಳ್ತೀನಿ ರೀ. ಮಕ್ಕಳಿಗೆ ಲೌಕಿಕ ಶಿಕ್ಷಣವನ್ನು ನೀಡುವುದು. ಕೆಲವ್ರಿಗೆ ಹೆಂಗೆ ಅಂತಂದರೆ, ಬಾವಿಯಲ್ಲಿದ್ದಿದ್ದು ಕಪ್ಪೆಗಿದೆ ಜಗತ್ತು ಅನ್ಕೊಂತಾರಲ್ಲ, ಹಂಗೆ ಸಣ್ಣದಾಗಿ ಒಂದು ಮನೆಯಲ್ಲೋ ಇಲ್ಲೊಂದು ವಟಾರದಲ್ಲೋ ಇದ್ದು, ಈಗ ಅಂಥದ್ರಲ್ಲಿ ಏನು ಹೇಳ್ತಾರೆ, ಇಲ್ಲೊಂದು ಸಣ್ಣ ಗುಂಪಿರುತ್ತೆ, ಒಂದು ಹಳ್ಳಿ, ಈ ಥರದ್ದು ಅಲ್ಲೇ ಇದ್ದರು ಅಂದ್ಕೊಳ್ರಿ, ಅವ್ರು ಏನು ಹೇಳ್ತಾರೆ ಅದೇ ಶಿಕ್ಷಣ ಅವರಿಗೆ. ಅಂದರೆ ಲೌಕಿಕ ಶಿಕ್ಷಣ ಅಂತಂದರೆ ಹೊರಗಡೆದು ಜಗತ್ತಿನ ಶಿಕ್ಷಣವನ್ನು ಪಡಿಬೇಕು. ಅವರು ಹೊರಗಡೆ ಹೆಂಗೆ ನಡೀತಾ ಇದೆ, ಜೆಂಡರ್ ಈಕ್ವಾಲಿಟಿ ಅಂತಂದರೆ ಏನು, ಪಾವರ್ಟಿ ಅಂದರೆ ಏನು, ಅನ್ಎಂಪ್ಲಾಯ್ಮೆಂಟ್ ಅಂದರೆ ಇವೆಲ್ಲ ಗೊತ್ತಾದರೆ ಅವ್ರಿಗೇನಾಗುತ್ತೆ, ಅವರಿಗೆ ಆ ಥರದ್ದು ಮೆಚುರಿಟಿ ಬರುತ್ತೆ, ಆ ಲೆವೆಲಿಗೆ ಥಿಂಕ್ ಮಾಡೋದು. ಈಗ ಬರೀ ಒಂದು ಹಳ್ಳಿಯಲ್ಲಿದ್ದ ಅಂದರೆ ಅವ್ರು ನೋಡಿಬೇಕು, ಇವ್ರು ನೋಡಿಬೇಕು, ಇದರಲ್ಲಿ ಜೀವನ ಕಳೆದೋಗುತ್ತೆ. ಆರೋಗ್ಯಕರ ಮಾಧ್ಯಮ ಮತ್ತು ಪರಿಸರವನ್ನು ಬೆಳೆಸೋದು. ಮಕ್ಕಳಿಗೆ ಒಂದು ಒಳ್ಳೆಯ ಎನ್ವಿರಾನ್ಮೆಂಟ್ ಇದ್ದರೆ ಅವನು ಚೆನ್ನಾಗಿ ಬೆಳಿತಾನೆ. ಬರೀ ಹೊಡಿಬಡಿ ಇಲ್ಲಾಂದರೆ ಬರೀ ಕುಡಿಯೋದು, ಸಿಗರೇಟ್ಸ್ ಅದು ಇಂಥದ್ರಲ್ಲಿ ಅವನು ಅದಕ್ಕೆ ಅಭ್ಯಾಸ, ಅದ್ರ ಪಕ್ಕನೇ ವಾಲ್ತಾನೆ ಅವನು. ಸೊ ಉತ್ತಮ ಕಾನೂನು ವ್ಯವಸ್ಥೆ ನೋಡಿ, ಎಲ್ಲಿ ಕಾನೂನು ಕರೆಕ್ಟಾಗಿ ಸಿಗುತ್ತೆ ಅಲ್ಲಿ ಈ ದಂಗೆಗಳು ಇವೆಲ್ಲ ಜಾಸ್ತಿ ನಡೆಯಲ್ಲ. ಯಾಕಂತಂದರೆ ನಿಮಗೆ ಕಾನೂನು ಸಿಗ್ತಿದೆ ಅಂದರೆ ನೀವು ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀರ, ನೆಕ್ಸ್ಟು ಬೇರೆಯವ್ರು ಯಾರೂ ತಪ್ಪು ಮಾಡಲ್ಲ, ಈ ಥರ ಇರುತ್ತೆ. ಅಲ್ಲಿ ಕಾನೂನು ಇಲ್ಲ ಅಂತಂದರೆ ನೋಡೋಷ್ಟು ದಿವಸ ನೋಡ್ತಾರೆ, ಆಮೇಲೆ ಅವರೇ ರೆಬಲ್ ಆಗ್ತಾರೆ, ಇವ್ರನ್ನ ಕೊಲ್ಲೋದು ಇದಾಗುತ್ತೆ. ಸೊ ಇದು ಆಲ್ ಆಫ್ ದಿಸ್. ಕರ್ನಾಟಕದ ವಿವಿಧ ಪ್ರದೇಶದಲ್ಲಿ ಹೊಂದಿದ ಹಾಗೂ ಕೆಳಗಿನ ಪ್ರಧಾನ ವಿವಿಧ ಮಣ್ಣುಗಳು ಪರಿಗಣಿಸಿ ಸರಿ
ಎಲ್ಲದನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಉತ್ತರ ಕರ್ನಾಟಕ ಕಪ್ಪು ಮಣ್ಣು ಕರೆಕ್ಟ್. ಯಾಕಂತಂದರೆ ಈ ನಮ್ಮ ಉತ್ತರ ಕರ್ನಾಟಕ ಆಗಲಿ, ಮಹಾರಾಷ್ಟ್ರ ಆಗಲಿ, ಸ್ವಲ್ಪ ತೆಲಂಗಾಣ ರೀಜನು, ಇಲ್ಲೆಲ್ಲ ಏನು ಅಂತಂದರೆ ಇದು ಆಗಿನ ಕಾಲದಲ್ಲಿ ಈ ವಾಲ್ಕೆನೋಸ್ ಜ್ವಾಲಾಮುಖಿಗಳು ಹೊರಗೆ ಬಂದು ಅಲ್ಲಿಂದ ಬಂದಿರೋಂಥ ಕಪ್ಪು ಮಣ್ಣು ಎಲ್ಲ ಕಡೆ ಇದೆ. ಸೊ ಇದು ಕರೆಕ್ಟು. ಕರಾವಳಿ ಕರ್ನಾಟಕ ಲ್ಯಾಟ್ರೈಟ್ ಮಣ್ಣು. ಲ್ಯಾಟ್ರೈಟ್ ಮಣ್ಣು ಎಲ್ಲಿ ಸಿಗುತ್ತೆ ಅಂತಂದರೆ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಸಿಗುತ್ತೆ. ವೆಸ್ಟರ್ನ್ ಘಾಟ್ಸ್ ಅಂದರೆ ನಮ್ಮ ಪಶ್ಚಿಮ ಘಟ್ಟಗಳಿದಾವಲ್ಲ, ಅಲ್ಲಿ ಮಳೆ ಬಂದು ಅಲ್ಲಿಂದ ನೀರು ಹೋಗಿ ಅದೆಲ್ಲ ಲ್ಯಾಟ್ರೈಟ್ ಮಣ್ಣು ಅಲ್ಲಿ ಸಿಗುತ್ತೆ. ಬಟ್ ಕರಾವಳಿಯಲ್ಲಿ ಸಿಗೋದು ಬೇರೆ ಮಣ್ಣು, ಅಂದರೆ ನಾವು ಅಲುವಿಲ್ ಅಂತೀವಲ್ಲ, ಅಲುವಿಯಲ್ ಇಲ್ಲ ಸ್ಯಾಂಡಿ, ಮೆಕ್ಕಳ ಮಣ್ಣು ಅಂತೀವಲ್ಲ, ಈ ಥರದ್ದು ಸಿಗುತ್ತೆ. ಸೊ ಇದು ಇರಲಿ. ದಕ್ಷಿಣ ಕರ್ನಾಟಕ ಕೆಂಪು ಮಣ್ಣು ಕರೆಕ್ಟ್. ಇಲ್ಲಿ ಕೆಳಗಡೆ ಎಲ್ಲ ಕೆಂಪು ಮಣ್ಣು ಸಿಗುತ್ತೆ. ಇವುಗಳಲ್ಲಿ ಯಾವುದೂ ಅಲ್ಲ ಅಂತಂದರೆ ಇದು ಕೋಸ್ಟಲ್ ಕರ್ನಾಟಕ. ಈ ಕೆಳಗಿನವುಗಳಲ್ಲಿ ಯಾವುದು ಆಧಾರ್ ಸಂಬಂಧಿತವಾಗಿ ಉಚಿತವಲ್ಲ ಅಂದರೆ ಸರಿಯಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆಧಾರ್ ಕಾರ್ಡ್ ರಿಲೇಟೆಡ್ ಏನು ಅಂತಂದರೆ 12 ನಂಬರ್ ಇರ್ತಾವೆ, ಕರೆಕ್ಟ್ ಇದೆ. ಇದು UIDAI ಇದೆಯಲ್ಲ, ಇದನ್ನು ಮೊದಲು 2009 ಜನವರಿ 1 ಇಲ್ಲ 30 ಈ ಟೈಮಲ್ಲಿ ಸ್ಥಾಪಿಸಲ್ಪಟ್ಟಿದ್ದು, ಕರೆಕ್ಟ್ ಇದೆ. ನಂದನ್ ನೀಲ್ಕನೇನಿ ಇವರು ಫಸ್ಟ್ ಚೇರ್ಮನ್. ಇವುಗಳಲ್ಲಿ ಯಾವುದೂ ಅಲ್ಲ. ಈ ಕೆಳಗಿನವುಗಳಲ್ಲಿ ಯಾರು ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ದರು ಅಂತಂದರೆ ಇವರು ನಮ್ಮ KM ಕರಿಯಪ್ಪ. ನೆಕ್ಸ್ಟ್, ಹಸಿರು ಮನೆ ಅಥವಾ ಗ್ರೀನ್ ಹೌಸ್ ಅನಿಲ ಮೀಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಬೆಳೆಯುವುದು ಸಂಬಂಧಿಸಿದೆ ಅಂದರೆ ಕಲ್ಟಿವೇಷನ್ ಆಫ್ ವಿಚ್ ಕ್ರಾಪ್ ಇಸ್ ಅಸೋಸಿಯೇಟೆಡ್ ವಿತ್ ಪ್ರೊಡಕ್ಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸ್ ಮೀಥೇನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾವುದು ಅಂತಂದರೆ ಅಕ್ಕಿ. ಸೊ ಯಾಕೆ ಸರ್ ಅಂತಂದರೆ ಈಗ ಇದು ಭೂಮಿ, ಇಲ್ಲಿ ನಾವು ಹಿಂಗೆ ಅಕ್ಕಿ ಬೆಳಿತೀವಿ. ಸೊ ಅಕ್ಕಿ ಬೆಳೆದ್ರೆ ನಾವು ಏನು ಮಾಡ್ಬೇಕಂದ್ರೆ ಅಲ್ಲಿ ನೀರು ಕಟ್ಬೇಕು ಯಾವಾಗಲೂ. ಈ ಲೆವೆಲಿಗೆ ನೀರು ಕಟ್ತೀವಿ ನಾವು ಅಕ್ಕಿಗೆ, ಯಾಕಂದರೆ ಅದು ನೀರಿದ್ರೇ ಅಕ್ಕಿ ಬೆಳೆಯೋದು. ಸೊ ಇವಾಗ ನಾವು ಇಲ್ಲಿ ನೀರು ಕಟ್ಬಿಡ್ತೀವಲ್ಲ, ಇಲ್ಲಿ ಕೆಳಗಡೆ ಎಲ್ಲ ನಮಗೆ ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ, ಅಂದರೆ ಗೊಬ್ಬರನೋ ಏನೋ ಒಂದಿರುತ್ತೆ. ಸೊ ಈ ಗೊಬ್ಬರ ಏನಾಗಬೇಕು ಅಂತಂದರೆ ಕೊಳಿಬೇಕು. ಬಟ್ ಏನಾಗುತ್ತೆ, ಇದು ಕೊಳೆಯೋಕ್ಕೆ ಆಕ್ಸಿಜನ್ ಇಲ್ಲ. ಆಕ್ಸಿಜನ್ ಯಾಕಿಲ್ಲ ಅಂತಂದರೆ ಇಲ್ಲಿ ನೋಡ್ರಿ ನೀರು ಅಡ್ಡ ಇದೆ, ಮೇಲಿಂದ ಆಕ್ಸಿಜನ್ ನಾವು ತಗೊಳಕ್ಕಾಗಲ್ಲ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಏರೋಬಿಕ್ ಅನ್ನೋದ್ರ ಬದಲು ಅನ್ಏರೋಬಿಕ್ ಅಂತಂದರೆ ಆಕ್ಸಿಜನ್ ಇಲ್ಲದೆ ಅಂತಹ ಈ ಕ್ರಿಯೆಗಳು ನಡೀತವೆ. ಆ ಕ್ರಿಯೆಗಳಲ್ಲಿಂದ ಉತ್ಪಾದನೆ ಫರ್ಮೆಂಟೇಷನ್ ಅಂತೀವಲ್ಲ, ಅದರಿಂದ ಏನಾಗುತ್ತೆ ಮೀಥೇನ್ ಉತ್ಪತ್ತಿ ಆಗುತ್ತೆ, CH4. ಸೊ ಆ ಥರ ಇಲ್ಲಿ ನಮಗೆ ಮೀಥೇನು ಹೊರಗಡೆ ಬರುತ್ತೆ. ಹಾಗಾಗಿ ಇದಕ್ಕೆ ಆನ್ಸರ್ ಯಾವುದು, ಅಕ್ಕಿ. ಈ ಕ್ರಮದಲ್ಲಿ ಮುಂದೆ ಏನು ಬರುತ್ತದೆ? ಸೊ ಈ ಕ್ರಮದಲ್ಲಿ ಮುಂದೆ ಏನು ಬರುತ್ತದೆ ಅಂತ ಕೊಟ್ಟಿದ್ದಾರೆ. ಫಸ್ಟು RNP ಅಂತ ಕೊಟ್ಟಿದ್ದಾರೆ, RNP. ಸೊ ನಾವು ಫಸ್ಟು ಒಂದು ಕ್ರಾನಾಲಜಿಕಲ್ ಆರ್ಡರ್ ಬರೆಯೋಣ. ಫಸ್ಟ್ ನಮಗೆ ಬರೋದು NOPQR. ಸೊ ಇಲ್ಲಿ ನೋಡಿ NPR, R ನಮಗೆ ಫಸ್ಟು ಬರ್ತಿದೆ, ಇದು ಹಂಗೆ ಇಟ್ಕೊಳ್ಳೋಣ. ಮತ್ತು OKM ಕೊಟ್ಟಿದ್ದಾರೆ. ಸೊ ನಾವು K ಇಂದ ಸ್ಟಾರ್ಟ್ ಮಾಡೋಣ. KLMNO ನೋಡಿ, KMO. ಏನು ಬರ್ತಿದೆ, ಫಸ್ಟಿಗೆ ಬರ್ತಿದೆ. ಈ ಲೆಟರ್ ಇದೆಯಲ್ಲ, ಇದು ಫಸ್ಟಿಗೆ ಬರ್ತಿದೆ. ಸೊ ನೆಕ್ಸ್ಟು ಹೆಚ್ಚಿಂದ ಸ್ಟಾರ್ಟ್ ಮಾಡೋಣ. HIJKL ನೋಡಿ, HJL. ಸೊ ಈಗ ನೆಕ್ಸ್ಟ್ ನಮಗೇನು ಬರ್ಬೇಕಂದ್ರೆ ಇದೇ ಸೀಕ್ವೆನ್ಸಲ್ಲಿ ಬರಬೇಕು. ಸೊ ಇದಕ್ಕೆ ಆನ್ಸರ್ ಯಾವುದಾಗುತ್ತೆ ಅಂದರೆ C. ನೀವು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. EFGHI ನೋಡಿ, EGI ಕರೆಕ್ಟ್ ಇದೆ. ಸೊ ಆನ್ಸರ್ ಯಾವುದು, C. 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು 2023ರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತಂದರೆ ಅಲ್ಲು ಅರ್ಜುನ್. ಈ ಕೆಳಗಿನ ಯಾವ ನಗರವು ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸಿಟೀಸ್ ಇಸ್ ಫಾರ್ದೆಸ್ಟ್ ಇನ್ ಟರ್ಮ್ಸ್ ಆಫ್ ಲಾಂಗಿಟ್ಯೂಡ್ ಅಂತ ಕೊಟ್ಟಿದ್ದಾರೆ. ಇದು ನನಗೆ ಕ್ವಶನ್ ಅಷ್ಟು ಕರೆಕ್ಟಾಗಿ ಅರ್ಥ ಆಗಲಿಲ್ಲ. ಅಂದರೆ ಯಾವ ಪಾಯಿಂಟ್ ಇಟ್ಕೊಂಡು ಅವರು ಜಾಸ್ತಿ ದೂರ ಅಂತಿದ್ದಾರೆ ಅದು ಗೊತ್ತಾಗಲಿಲ್ಲ. ಸೊ ಇದು ನೋಡೋಣ, ಇದೊಂದು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇವುಗಳಲ್ಲಿ ಯಾವ್ದು ಸರಿಯಲ್ಲ ಅಂತಂದು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿರೇಖೆಯನ್ನು ರಾಡ್ಕ್ಲಿಫ್ ಲೈನ್ ಎಂದು ಕರೆಯುತ್ತಾರೆ, ಕರೆಕ್ಟು. ಭಾರತ ಮತ್ತು ಚೀನಾದ ನಡುವಿನ ಗಡಿರೇಖೆಯನ್ನು ಮ್ಯಾಕ್ಮೋಹನ್ ಲೈನ್ ಅಂತಾರೆ, ಇದು ಕರೆಕ್ಟ್ ಇದೆ. ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಡಿರೇಖೆಯನ್ನು ಡುರಾಂಡ್ ಅಂತಾರೆ. ಇಲ್ಲಿ ನೋಡಿ, ಇದು ಡ್ಯುರಾಂಡ್ ಇದೆಯಲ್ಲ, ಈ ಡ್ಯುರಾಂಡು ನಮ್ಮ ಇಂಡಿಯಾ ಮತ್ತು ಆಫ್ಘಾನಿಸ್ತಾನ ನಡುವೆ ಇದೆ. ಈ ಬಾಂಗ್ಲಾದೇಶ ಮತ್ತು ಈ ಪಾಕಿಸ್ತಾನ ಎರಡರ ನಡುವೆ ಇರೋದು ರಾಡ್ಕ್ಲಿಫ್ ಲೈನೇ. ಸೊ ಆನ್ಸರ್ ಯಾವುದು, C. ಅಪ್ಪೆಮಿಡಿ ಎಂಬುದು ಯಾವುದರ ಸ್ಥಳೀಯ ವಿಧವಾಗಿದೆ ಅಂತಂದರೆ, ಅಪ್ಪೆಮಿಡಿ ಅಂತಂದರೆ ಏನು ಮಾಡ್ತಾರೆ, ಈ ಮಿಡಿ ಮಾವಿನ ಹಣ್ಣು ಅಂತೀವಲ್ಲ, ಮಿಡಿ ಮಾವಿನಕಾಯಿ. ಸೊ ಆ ಕಾಯಿಂದ ಉಪ್ಪಿನಕಾಯನ್ನು ಹಾಕ್ತಾರೆ. ಸೊ ಅದನ್ನು ನಾವೇನಂತಾರೆ, ಅಪ್ಪೆಮಿಡಿ ಅಂತಾರೆ. ಯಾವುದರಿಂದ, ಮಾವು, ಮ್ಯಾಂಗೋಯಿಂದ ಉಪ್ಪಿನಕಾಯಿ ಹಾಕ್ತಾರೆ, ಅದನ್ನು ಅಪ್ಪೆಮಿಡಿ ಅಂತಾರೆ. ಡ್ಯಾಶ್ನಲ್ಲಿರುವ ಹಳ್ಳಿಯಿಂದ
ಕಿನ್ನಲ ಕಳೆ ಎಂದು ಹೆಸರಿಸಾಗಿದೆ. ಅಂದರೆ ಕಿನ್ನಲ ಕಲೆ ಇದೆಯಲ್ಲ, ಇದು ಯಾವ ಹಳ್ಳಿಗೆ ಅಥವಾ ಯಾವ ಡಿಸ್ಟಿಕ್ಕಿಗೆ ಸೀಮಿತ ಅಂದರೆ ಹೊಂದಿದೆ ಅಂತಂದರೆ ಕೊಪ್ಪಳ. ಈ ನಮ್ಮ ಮರದ ಇದ್ರ ಮೇಲೆ ಇವರೆಲ್ಲ ಪೇಂಟಿಂಗ್ ಮಾಡೋದು ಇದೆಲ್ಲ ಚೆನ್ನಾಗಿ ಮಾಡ್ತಾರೆ. ಇವರುಗಳಲ್ಲಿ ಮರಳು ಮಣ್ಣಿಗೆ ಪುಸ್ತಕವನ್ನು ಬರೆದವ್ರು ಯಾರು ಅಂತಂದರೆ ಕೋಟ ಶಿವರಾಮ ಕಾರಂತವರು. ಶರಾವತಿ ನದಿ ಡ್ಯಾಶ್ ಮೂಲಕ ಹರಿಯುತ್ತದೆ. ಶರಾವತಿ ಫ್ಲೋಸ್ ಥ್ರೂ ಅಂತಂದರೆ ಹೊನ್ನಾವರದಿಂದ ಹರಿದು ಇದಕ್ಕೆ ಹೋಗುತ್ತೆ, ಅರೇಬಿಯನ್ ಸಮುದ್ರಕ್ಕೆ. ಕೊಂಕಣ ರೈಲ್ವೆ ನೆಟ್ವರ್ಕ್ ಯಾವುದರ ಮೂಲಕ ಹೋಗುತ್ತದೆ. ಓಕೆ, ಕೊಂಕಣ ರೈಲ್ವೆ ನೆಟ್ವರ್ಕ್ ಪಾಸಸ್ ಥ್ರೂ ಅಂತ ಕೊಟ್ಟಿದ್ದಾರೆ. ಕಾರವಾರದಿಂದ ಹೋಗುತ್ತದೆ. ಈಗ ಕೊಂಕಣ ಅಂತಂದರೆ ಯಾವುದು? ಇದು ಕೇರಳ, ಇದು ಕರ್ನಾಟಕ, ಇದು ಗೋವಾ, ಇದು ಮಹಾರಾಷ್ಟ್ರ, ಈ ಥರ. ಇದು ಕೊಂಕಣ್, ಇದು ಇದೆಯಲ್ಲ, ಇದು ಕೊಂಕಣ್. ಸೊ ಇಲ್ಲಿಂದ ರೈಲ್ವೆ ಹಳಿ ಹೋಗುತ್ತೆ. ಸೊ ಇಲ್ಲಿ ನಮಗೆ ಟಚ್ ಆಗೋಂಥದ್ದು ಯಾವ್ದು ನೋಡಿ, ಹುಬ್ಳಿ ಇದೆ. ಹುಬ್ಳಿ ಈ ಕಡೆ ಇದೆ, ಇಲ್ಲಿದೆ ಹುಬ್ಳಿ ಧಾರವಾಡ. ಹೊಸಪೇಟೆ ಈ ಕಡೆ ಬರುತ್ತೆ. ಬಳ್ಳಾರಿ, ಹೊಸಪೇಟೆ ಈ ಕಡೆ ಬರ್ತವೆ. ಬೇಲೂರು ಇಲ್ಲಿ ಬರುತ್ತೆ, ಹಾಸನ್. ಬಟ್ ಕಾರವಾರ ಇಲ್ಲಿ ಬರುತ್ತೆ. ಈ ಕೊಂಕಣ್ ರೈಲ್ವೆ ಇದೆಯಲ್ಲ, ಈ ಥರ ಹೋಗುತ್ತೆ ಲೈನಾಗಿ. ನೆಕ್ಸ್ಟ್, ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಈ ಕೆಲವು ಚಳುವಳಿಗಳು ಕೊಟ್ಟಿದ್ದಾರೆ. ಸೊ ಫಸ್ಟು ಭಾರತ ಬಿಟ್ಟು ತೊಲಗಿ. ಇದು ಯಾವಾಗಾಯಿತು ಅಂದರೆ 1942ರಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಇದು. ದಂಡಿ ಮೆರವಣಿಗೆ ಅಥವಾ ದಂಡಿ ಮಾರ್ಚ್ ಯಾವಾಗಾಯಿತು ಅಂತಂದರೆ 1930ರಲ್ಲಿ. ಸೊ ಖಿಲಾಫತ್ ಚಳುವಳಿ ಯಾವಾಗುತ್ತೆ? ಇದು 1919 ಸಮಯದಲ್ಲಿ. ಸ್ವದೇಶಿ ಚಳುವಳಿ 1905. ಯಾವಾಗ ಅಂತಂದರೆ ಬಂಗಾಳ ವಿಭಜನೆ ಯಾವಾಗ ಘೋಷಣೆ ಮಾಡ್ತಾರೆ ಆ ಟೈಮಲ್ಲಿ ಇದು ನಡೆಯುತ್ತೆ. ಸೊ ಕ್ರೊನಾಲಜಿ ನೋಡಿರಿ, ಫಸ್ಟ್ ಇದಾಗುತ್ತೆ 1905, ಆಮೇಲೆ 1919, 1930, 1942. ಸೊ 4, 3, 2, 1 ಇಲ್ಲಿದೆ ನೋಡಿ, 4, 3, 2, 1. ನೆಕ್ಸ್ಟ್, ಬೊರಡೆಕ್ಸ್ ಮಿಕ್ಸ್ಚರ್ ಏನಿದೆಯಲ್ಲ, ಫಂಗಿಸೈಡ್ ಇನ್ ಕೋಸ್ಟಲ್ ಕರ್ನಾಟಕ ಕಾಂಬಿನೇಷನ್. ಇದ್ರದ್ದು ಕಾಂಬಿನೇಷನ್ ಏನಿರುತ್ತೆ ಅಂದರೆ ಈ ಬೊರಡೆಕ್ಸ್ ಮಿಕ್ಸ್ಚರ್ ಇದೆಯಲ್ಲ, ಇದು ಯಾವುದರಿಂದ ಆಗಿರುತ್ತೆ ಅಂತ ಕೇಳಿದರೆ, ಇದು ಕಾಪರ್ ಸಲ್ಫೇಟು, ಸುಣ್ಣ ಮತ್ತು ನೀರು. ದ ಓಲ್ಡೆಸ್ಟ್ ನಾನ್ ಕನ್ನಡ ಲ್ಯಾಂಗ್ವೇಜ್ ಇನ್ಸ್ಕ್ರಿಪ್ಷನ್, ಹಲ್ಮಿಡಿ ಇನ್ಸ್ಕ್ರಿಪ್ಷನ್ ವಾಸ್ ಡಿಸ್ಕವರ್ಡ್ ಇನ್. ಅಂದರೆ ನಮ್ಮ ಹಲ್ಮಿಡಿ ಶಾಸನ ಎಲ್ಲಿ ಕಂಡು ಬಂದಿದೆ ಅಂತಂದರೆ ಹಾಸನ, ಹಲ್ಮಿಡಿ ಗ್ರಾಮದ ಹಾಸನ ಜಿಲ್ಲೆ. ಡ್ಯಾಶ್ ಕಾರಣದಿಂದ ಹೆಚ್ಚಿನ ಎತ್ತರ ಪ್ರದೇಶದಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತದೆ. ವಾಟರ್ ಬಾಯ್ಲ್ಸ್ ಅಟ್ ಲೋ ಟೆಂಪ್ರೇಚರ್ ಅಟ್ ಹೈ ಆಲ್ಟಿಟ್ಯೂಡ್ಸ್ ಡ್ಯೂ ಟು ಅಂತಂದರೆ ಪ್ರೆಷರ್ ಕಮ್ಮಿ ಇರುತ್ತಲ್ಲಿ, ಅಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಮ್ಮಿ ಇರುತ್ತೆ. ಸೊ ನೀವು ಯಾವ ಥರ ಬೆಟ್ಟ ಮೇಲೆ ಹೋಗ್ತೀರಾ, ಅಲ್ಲಿ ಅಟ್ಮಾಸ್ಫಿಯರು ಕಮ್ಮಿ ಆಗ್ತಾ ಹೋಗುತ್ತೆ, ಅಂದರೆ ಗಾಳಿಯ ಒತ್ತಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಆಟೋಮೆಟಿಕ್ ಪ್ರೆಷರ್ ಕಮ್ಮಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಲೋ ಟೆಂಪ್ರೇಚರಲ್ಲೇ ನಮಗೆ ನೀರು ಕುದೀತವೆ. ಸಂಚರಣೆಗಾಗಿ ಯಾವ ಪ್ರಾಣಿಯು ಹೆಚ್ಚಿನ ಆವರ್ತನದ ಧ್ವನಿ ತರಂಗಗಳನ್ನು ಹೊರಸೂಸುತ್ತದೆ? ಅಂದರೆ ವಿಚ್ ಅನಿಮಲ್ ಎಮಿಟ್ಸ್ ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸ್ ಫಾರ್ ನಾವಿಗೇಷನ್ ಅಂತಂದರೆ ಬಾವುಲಿ. ಬಾವುಲಿ ಏನು ಮಾಡುತ್ತೆ ಅಂತಂದರೆ, ಇದು ಬಾವುಲಿ ಅಂತಂದರೆ ಬಾವುಲಿ ಇದು ಈ ಥರ ಫ್ರೀಕ್ವೆನ್ಸಿ ರೇಡಿಯೇಷನ್ಸ್ನ ಈ ಥರ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿಗ ಒಂದು ಕಂಬ ಇದೆ, ಈಗ ಹೋಗೋದು ರಾತ್ರಿ ಕತ್ಲಲ್ಲಿ ಈ ಥರ ಹೋಗಿ ಡಿಕ್ಕಿ ಹೊಡಿಬೋದಲ್ಲ, ಹೊಡಿಯಲ್ಲ. ಯಾಕಂದರೆ ಈ ತರಂಗಗಳು ಹೋಗಿ ಇದಕ್ಕೆ ಹೊಡೆದು ವಾಪಸ್ ಅದಕ್ಕೆ ಬಂದು ಮೆಸೇಜನ್ನು ಕೊಡ್ತವೆ, ಇಲ್ಲೇನೋ ಅಡ್ಡ ಇದೆ ಅಂತ. ಸೊ ಅದೇನು ಮಾಡುತ್ತೆ, ಹಿಂಗೆ ತಿರುಗಿಸ್ಕೊಂಡು ವಾಪಸ್ ಹೋಗ್ಬಿಡುತ್ತೆ. ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಯಾವ ವಿಟಮಿನ್ ಉತ್ಪತ್ತಿಯಾಗುತ್ತದೆ? ವಿಚ್ ವಿಟಮಿನ್ ಈಸ್ ಪ್ರೊಡ್ಯೂಸ್ಡ್ ಆನ್ ಎಕ್ಸ್ಪೋಜರ್ ಟು ಡೈರೆಕ್ಟ್ ಸನ್ಲೈಟ್ ಅಂತಂದರೆ ವಿಟಮಿನ್ ಡಿ. ವಿಟಮಿನ್ ಡಿ ಏನಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ, ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಮ್ ನಾವೇನು ತಿಂತೀವಲ್ಲ, ಆ ಕ್ಯಾಲ್ಶಿಯಮ್ಮು ನಮ್ಮ ಮೂಳೆಗಳು ಹೀರ್ಕೊಳ್ಳೋದಕ್ಕೆ ವಿಟಮಿನ್ ಡಿ ಹೆಲ್ಪ್ ಮಾಡುತ್ತೆ. ಮಾನವ ದೇಹದ ಮೂಗಿನ ಕೂದಲಿನ ಕಾರ್ಯವೇನು? ದ ಫಂಕ್ಷನ್ ಆಫ್ ನಾಸಲ್ ಹೇರ್ಸ್ ಆಫ್ ಹ್ಯೂಮನ್ ಬಾಡಿ ಈಸ್ ಅಂತಂದರೆ ಫಿಲ್ಟರ್ ಲಾರ್ಜ್ ಪಾರ್ಟಿಕಲ್ಸ್. ಮತ್ತು ಇನ್ನೊಂದು ಕೆಲಸ ಏನು ಮಾಡುತ್ತೆ ಅಂತಂದರೆ, ಇದು ಸ್ವಲ್ಪ ಈ ವಾಟರ್ ಕಂಟೆಂಟ್ನ ಹಿಡಿದಿಟ್ಕೊಳ್ಳುತ್ತೆ. ಈ ಗಾಳಿ ಒಳಗೆ ಹೋಗಿ ಹೊರಗೆ ಬರುತ್ತಲ್ಲ, ಈ ತುಂಬ ಡ್ರೈ ಏರ್ನ ಒಳಗಡೆ ಹೋಗಿಬಿಡಲ್ಲ, ಅಂದರೆ ತುಂಬ ಒಣ ಗಾಳಿನ ಒಳಗೆ ಹೋಗಿಬಿಡಲ್ಲ. ಸ್ವಲ್ಪ ಮಟ್ಟಿಗೆ ಅದಕ್ಕೆ ನೀರನ್ನು ಆ್ಯಡ್ ಮಾಡುತ್ತೆ ಈ ಕೂದಲು ಹೋಗಬೇಕಾದ್ರೆ ಒಳಗೆ. ಯು ನೋಟಿಸ್ ದಟ್ ದ ಮಿಲ್ಕ್ ಇನ್ ಯುವರ್ ರೆಫ್ರಿಜಿರೇಟರ್ ಹ್ಯಾಸ್ ಟರ್ನ್ ಸೋರ್. ವಾಟ್ ಈಸ್ ದ ಮೋಸ್ಟ್ ಲೈಕ್ಲಿ ರೀಸನ್ ಫಾರ್ ದಿಸ್ ಚೇಂಜ್? ಅಂದರೆ ನಿಮ್ಮ ರೆಫ್ರಿಜಿರೇಟರ್ನಲ್ಲಿಟ್ಟಿರುವ ಹಾಲು ಹುಳಿಯಾಗಿರುವುದನ್ನು ನೀವು ಗಮನಿಸಬಹುದು. ಈ ಬದಲಾವಣೆಗೆ ಹೆಚ್ಚಾಗಿ ಕಾರಣವೇನು ಅಂತಂದರೆ ಬ್ಯಾಕ್ಟೀರಿಯಾ, ಬ್ಯಾಸಿಲಸ್ ಇದೆಯಲ್ಲ ಬ್ಯಾಕ್ಟೀರಿಯಾ, ಲ್ಯಾಕ್ಟೋಬ್ಯಾಸಿಲಸ್ ಅದು. ತಣ್ಣನೆಯ ರಾತ್ರಿಯಲ್ಲಿ ಹೊರಗೆ
ಉಳಿದಿರುವ ಲೋಹದ ವಸ್ತುವು ಅದೇ ಪರಿಸ್ಥಿತಿಯಲ್ಲಿ ಮರದ ವಸ್ತುವಿಗಿಂತ ಹೆಚ್ಚು ತಂಪಾಗಿರುತ್ತದೆ ಎಂದು ನೀವು ಗಮನಿಸುತ್ತೀರಿ. ಈ ವಿದ್ಯಮಾನ ಯಾವ ವೈಜ್ಞಾನಿಕ ಪರಿಕಲ್ಪನೆಯನ್ನು ವಿವರಿಸುತ್ತದೆ? ಅಂದರೆ ಈಗ ನಾವು ಕಬ್ಬಿಣದ ಒಂದು ರಾಡ್ನ ಹೊರಗಡೆ ಇಡ್ತೀವಿ, ಹಂಗೆ ಒಂದು ಮರದ ತುಂಡು ಹೊರಗಡೆ ಇಡ್ತೀವಿ ತಣ್ಣಗಾಳಿಗೆ. ನಾವು ಹೊರಗಡೆ ಹೋಗಿ ಅದನ್ನು ಮುಟ್ಟು ನೋಡಿದಾಗ ಈ ಕಬ್ಬಿಣದ ರಾಡ್ ಬೇಗ ತಣ್ಣಗಾಗಿರುತ್ತೆ, ಈ ಮರದ ತುಂಡು ತಣ್ಣಗಿರೋಲ್ಲ. ನೀವು ಇದನ್ನು ಹೆಂಗೆ ನೋಡ್ಬೋದು ಅಂತಂದರೆ, ಈಗ ನೀವು ಒಂದು ಕಬ್ಬಿಣ ಹಿಡ್ಕೊಂಡು ಆ ಕಬ್ಬಿಣನ ಎಲ್ಲಾದರೂ ಚೆನ್ನಾಗಿ ಕಾಯಿಸಿದಾಗ ಆ ಕಬ್ಬಿಣದ ತುದಿ ಇದೆಲ್ಲ ಕೆಂಪಾಗಿರುತ್ತೆ. ಸೊ ಆ ಟೈಮಲ್ಲಿ ನೀವು ಇನ್ನೊಂದು ತುದಿಯನ್ನು ಹಿಡಿಯೋಕ್ಕಾಗೋದಿಲ್ಲ. ಯಾಕಂತಂದರೆ ಇನ್ನೊಂದು ತುದಿನೂ ಅದಷ್ಟೇ ಅಂದರೆ ಅಷ್ಟಿಲ್ಲ ಅಂದರೂ ಒಂದಿಷ್ಟು ಜಾಸ್ತಿ ಬಿಸಿಯಾಗಿರುತ್ತೆ. ಬಟ್ ಅದೇ ನೀವು ಇದು ಮರ ನೋಡಿದ್ರೆ ಮರ ಮೇಲ್ಗಡೆ ಉರಿತಾ ಇದ್ರೂ ನೀವು ಕೆಳಗಡೆ ಇಟ್ಕೋಬೋದು ಅದನ್ನು. ಯಾಕೆ ಅಂತಂದರೆ ಕಂಡಕ್ಷನ್ ಇಲ್ಲ, ಅಂದರೆ ಸಂವಹನ ಇಲ್ಲ. ನೆಕ್ಸ್ಟ್, ದಪ್ಪವಾದ ಮೇಣದ ಲೇಪನದೊಂದಿಗೆ ಎಳೆಗಳು ಹೊಂದಿರುವ ಸಸ್ಯವನ್ನು ನೀವು ಗಮನಿಸುತ್ತಿದ್ದೀರಿ. ಈ ರೂಪಾಂತರದ ಸಂಭಾವ್ಯ ಕಾರ್ಯವೇನು? ಅಂದರೆ ಒಂದು ಎಲೆ ಇದೆಯಲ್ಲ, ಈ ಎಲೆ ಮೇಲೆ ಒಂದು ಲೇಯರ್ ಅಂದರೆ ಒಂದು ಪದರ ಇರುತ್ತೆ, ಅದು ಮೇಣದ ಪದರ. ಏನಕ್ಕಿರುತ್ತೆ ಅಂತ ಅವ್ರು ಕೇಳ್ತಿದ್ದಾರೆ. ಯಾಕೆಂದರೆ ಬಾಷ್ಪ ವಿಸರ್ಜನೆ. ಅಂದರೆ ಏನಾಗುತ್ತೆ, ಈ ತುಂಬ ಬೇಸಿಗೆ ಇರುತ್ತಲ್ಲ, ಅಂದರೆ ಬಿಸಿ ಇರುತ್ತಲ್ಲ ಅಂಥ ಜಾಗದಲ್ಲಿ ಎಲೆಗಳಿಂದ ನೀರು ಆಟೋಮೆಟಿಕ್ ಅಂದರೆ ಈ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೆ ನೀರು ಹೊರಗಡೆ ಹೋಗ್ತಿರುತ್ತೆ. ಯಾಕಂದರೆ ನಾವು ಬಿಸಿಲಲ್ಲಿ ಜಾಸ್ತಿ ಇದ್ದಾಗ ನಮಗೂ ಬೆವರು ಜಾಸ್ತಿ ಬರುತ್ತೆ. ಸೊ ಅದೇ ಥರ ಈ ಗಿಡಗಳಿಗೆ ಏನಂತಂದರೆ ಬಿಸಿಲಲ್ಲಿ ಜಾಸ್ತಿ ಇಲ್ಲಾಂದರೆ ತುಂಬ ಒಣ ಗಾಳಿ ಬೀಸುವಂಥ ಜಾಗದಲ್ಲಿ ಏನಾಗುತ್ತೆ ಅಂತಂದರೆ ಈ ನೀರು ಆಟೋಮೆಟಿಕ್ ಹೊರಗೆ ಹೋಗುತ್ತೆ. ಸೊ ಈಗ ನೋಡಿ, ನಾವು ಎಲ್ಲಾದರೂ ಮರಳುಗಾಡು ಇಂಥದ್ರಲ್ಲಿದ್ದಾಗ ಈಗ ನೀರೆಲ್ಲ ಹೊರಗೆ ಹೋದರೆ ಅವ್ಕೆ ನೀರು ಸಿಗೋದೇ ಯಾವಾಗ ಒಂದು ಸತಿ, ಅಂದರೆ ಮಳೆ ಬಂದಾಗ ಎಲ್ಲ ಒಳಗಡೆಯಿಂದ ನೀರು ತಗೋಬೇಕು. ಸೊ ಆ ಟೈಮಲ್ಲಿ ಹಿಂಗೆ ನೀರು ಹೊರಗಡೆ ಹೋಗ್ತಾನೆ ಇದ್ದರೆ ಅವು ಬದುಕಲ್ಲ, ಸತ್ತೋಗ್ಬಿಡ್ತವೆ. ಸೊ ಹಾಗಾಗಿ ಇವೇನು ಮಾಡ್ತೇವೆ ಅಂದರೆ ಈ ಥರದೊಂದು ಅಡಾಪ್ಟೇಷನ್ ಮಾಡ್ಕೊತಂದರೆ ರೂಪಾಂತರ ಮಾಡ್ಕೊತವೆ. ಯಾನು ನೀರು ಹೊರಗಡೆ ಹೋಗ್ದಂಗೆ ಅದ್ರ ಮೇಲೆ ತಿಕ್ಕದಾಗಿ ಅಂದರೆ ಒಂದು ದಪ್ಪ ಮೇಣದ ಅಂದರೆ ಲೇಪನವನ್ನು ಮಾಡ್ಕೊತವೆ. ನೆಕ್ಸ್ಟ್, ರೇಷ್ಮೆ ಹುಳು ಪ್ರಧಾನವಾಗಿ ಯಾವ ಸಸ್ಯದ ಎಲೆಗಳನ್ನು ತಿನ್ನುತ್ತೆ? ಹಿಪ್ಪನೇರಳೆ, ಮಲ್ಬರಿ. ಡ್ಯಾಶ್ ಮೂಲಕ ಬಡತನವನ್ನು ನಿರ್ಮೂಲನೆ ಮಾಡಬಹುದು. ನೋಡಿ, ಉದ್ಯೋಗ ಸೃಷ್ಟಿ. ಒಬ್ಬಂಗೆ ಉದ್ಯೋಗ ಕೊಡ್ತಿದ್ದೀರಾ ಅಂದರೆ ಅವ್ನು ದುಡಿತಾನೆ, ಹಣ ಬರುತ್ತೆ, ಅದರಿಂದ ಬಡತನ ನಿರ್ಮೂಲನೆ ಮಾಡ್ಬೋದು. ಕೌಶಲ್ಯ ಅಭಿವೃದ್ಧಿ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್. ಈಗ ನೀನೇನೋ ಒಂದು ಕೆಲಸ ಮಾಡ್ಬೇಕು, ನಿನಗೆ ಕೆಲಸ ಮಾಡೋದೇ ಬರಲ್ಲ ಅಂದರೆ ಹಿಂಗೆ. ಸೊ ಅದಕ್ಕೆ ನೀವು ಒಂದು ಕೆಲಸ ಕಲಿಸ್ಬೇಕು, ಒಂದು ಕೌಶಲ್ಯ ಕಲಿಸ್ಬೇಕು, ಅಂದರೆ ಒಂದು ಸ್ಕಿಲ್ ಕಲಿಸ್ಬೇಕು. ಆವಾಗ ನೀವೇನು ಮಾಡ್ತೀರ, ಹೋಗಿ ದುಡ್ದು ನೀವು ದುಡ್ಡನ್ನು ಗಳಿಕೆ ಮಾಡುವಂಥದ್ದು ಆಗ್ತದೆ. ನೆಕ್ಸ್ಟು ಉತ್ತಮ ಶಿಕ್ಷಣ ಅಂದರೆ ನಿನಗೆ ಒಳ್ಳೆ ಎಜುಕೇಷನ್ ಕೊಟ್ಟಿದ್ದೀನಿ ನಾನೀಗ, ನೆಕ್ಸ್ಟ್ ಒಂದು ಡಿಗ್ರಿ ಇಂಜಿನಿಯರಿಂಗ್ ಮಾಡಿಸಿದ್ದೀನಿ ಅಂತಂದರೆ ನೀನು ಇಂಜಿನಿಯರಿಂಗ್ ಬೇಸ್ ಮೇಲೆ ಹೋಗಿ ಒಂದು ಜಾಬ್ ತಗೊಂತೀಯ. ಆ ಜಾಬಿಂದ ಬರೋವಂಥ ದುಡ್ಡಿಂದ ನೀನು ಜೀವನ ನಡೆಸ್ತೀಯ. ಅಲ್ಲಿಗೆ ನಿನಗೇನಾಗುತ್ತೆ, ಬಡತನ ನಿರ್ಮೂಲನೆ ಆಗುತ್ತೆ. ಸೊ ಇವುಗಳು ಎಲ್ಲವು. ನೆಕ್ಸ್ಟ್, ವಿಚ್ ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನಾಲಿಟಿ ಅಚೀವ್ಡ್ ಎ ಹಿಸ್ಟಾರಿಕ್ ಮೈಲ್ ಸ್ಟೋನ್ ಇನ್ 2023 ಬೈ ಬಿಕಮಿಂಗ್ ದ ಫಸ್ಟ್ ಇಂಡಿಯನ್ ಟು ವಿನ್ ಎ ಗೋಲ್ಡ್ ಮೆಡಲ್ ಅಟ್ ದ ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್? ಅಂದರೆ ನಮ್ಮ ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ ಇತ್ತಲ್ಲ ಹೋದ ಸತಿ 2023ರಲ್ಲಿ, ಯಾರು ಗೋಲ್ಡ್ ಇದನ್ನು ಪದಕವನ್ನು ಗೆದ್ದರು ಅಂತಂದರೆ ಚಿನ್ನದ ಪದಕ ನೀರಜ್ ಚೋಪ್ರಾ. ಯಾವುದರಲ್ಲಿ? ನಮ್ಮ ಜಾವ್ಲಿನ್ ಥ್ರೋ. 2023ರಲ್ಲಿ ಭಾರತವು ಈ ಕೆಳಗಿನ ಯಾವುದರ ಅಧ್ಯಕ್ಷ ಸ್ಥಾನವನ್ನು ಹೊಂದಿತ್ತು ಅಂತಂದರೆ G20 ಶೃಂಗಸಭೆ. ಡ್ಯಾಶ್ ಒಳಗೊಂಡಿರುವ ಚುನಾವಣಾ ಸಂಬಂಧದ ಸಭೆಯಿಂದ ಭಾರತದ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಲಾಗುತ್ತೆ ಅಂದರೆ ಸಿ, ಅಂದರೆ ಲೋಕಸಭೆ, ರಾಜ್ಯಸಭೆ ಮತ್ತು ರಾಜ್ಯ ಶಾಸನಾಂಗ ಸಭೆ ಚುನಾಯಿತ ಸದಸ್ಯರು, ಎಲೆಕ್ಟೆಡ್ ಮೆಂಬರ್ಸ್ ಅಷ್ಟೇ. ಯಾಕೆ ಈ ಏನಂತೀವಿ ನಾವು ನಾಮಿನೇಟ್ ಮೆಂಬರ್ಸ್ ಅಂತ ಬರುತ್ತಲ್ಲ, ಅವ್ರನ್ನ ಯಾಕೆ ಮಾಡೋದಿಲ್ಲ ಅಂತಂದರೆ ಈ ರಾಜ್ಯ ಶಾಸನಾಂಗ ಸಭೆ ಇದೆಯಲ್ಲ, ಇದರಲ್ಲಿ ಏನಂತೀವಿ ನಾವು ನಾಮಿನೇಟೆಡ್ ಪರ್ಸನ್ಸು, ಅವ್ರನ್ನೇನು ಮಾಡ್ತಾರೆ, ಗವರ್ನರ್ ಆಯ್ಕೆ ಮಾಡ್ತಾರೆ. ಗವರ್ನರ್ನ ಯಾರು ಆಯ್ಕೆ ಮಾಡ್ತಾರೆ? ಪ್ರೆಸಿಡೆಂಟ್ ಆಯ್ಕೆ ಮಾಡ್ತಾರೆ. ಸೊ ಹಂಗಾಗಿ ಇದೇನಾಗುತ್ತೆ, ಇವರು ಈಗ ಆಯ್ಕೆ ಮಾಡಿರೋದ್ರಿಂದ ಪ್ರೆಸಿಡೆಂಟಿಗೆ ನಾವು ಓಟ್ ಹಾಕೋಣ, ಯಾಕಂದರೆ ನಮ್ಮಿಂದನೇ ಇವರು ಆಯ್ಕೆ, ಅಂದರೆ ನಮ್ಮನ್ನು ಆಯ್ಕೆ ಆಗೋದಕ್ಕೆ ಇವರು ಒಂದು ರೀಸನ್ ಇದ್ದಾರೆ ಅಂತ ಅವ್ರಿಗೆ ಓಟ್ ಹಾಕ್ಬಿಡ್ತಾರೆ. ಸೊ ಅದು ಇಲ್ಲ. ಮತ್ತು ಈ ಲೋಕಸಭೆ, ರಾಜ್ಯಸಭೆ ಇದೆಯಲ್ಲ, ರಾಜ್ಯಸಭೆಯಲ್ಲೂ ಸಹ ಒಂದಿಷ್ಟು ಜನ ನಾಮಿನೇಟ್ ಮಾಡ್ತಾರೆ ಪ್ರೆಸಿಡೆಂಟು. ಸೊ ಅವರು ಸಹ ಇಲ್ಲಿ ಓಟ್ ಮಾಡೋಂಗಿಲ್ಲ. ಇಲ್ಲಿ ಅದಕ್ಕೆ ಕೊಟ್ಟಿದ್ದಾರೆ ನೋಡಿ, ಚುನಾಯಿತ ಸದಸ್ಯರು ಮಾತ್ರ, ನಾಮಿನೇಟೆಡ್ ಇಲ್ಲ. ಒಬ್ಬ ಸಹೋದ್ಯೋಗಿಯು ಸಂಸ್ಥೆಗೆ ಹಾನಿಯುಂಟು ಮಾಡುವ ಅನೈತಿಕ ನಡವಳಿಕೆಯಲ್ಲಿ ತೊಡಗಿರುತ್ತಾನೆ, ಅದನ್ನು ನೀವು ಕಂಡುಕೊಳ್ಳುತ್ತೀರಿ. ನೀವೇನು ಮಾಡ್ತೀರಾ? ಈಗ ಯಾವನೊಬ್ಬ ನಿಮ್ಮ ಜೊತೆ ಕೆಲಸ ಮಾಡ್ತಿರ್ತಾನೆ, ಅವನೇನು ಮಾಡ್ತಾನೆ ಅಂತಂದರೆ, ಈಗ ನೀವು ಪೊಲೀಸ್ ಡಿಪಾರ್ಟ್ಮೆಂಟೇ ಆಗಿರ್ಬೋದು, ಈಗ ನೀವು ಜಾಬ್ ಹೋಗ್ತಿರೋದು ಪೊಲೀಸ್ ಡಿಪಾರ್ಟ್ಮೆಂಟಿಗೆಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಏನು ಮಾಡ್ತಿರ್ತಾನೆ ಅಂತಂದರೆ ಒಬ್ಬ ಅನೈತಿಕ ಚಟುವಟಿಕೆ ಮಾಡ್ತಿರ್ತಾನೆ. ಯಾವ ಥರದ್ದು ಅಂತಂದರೆ ಅದು ನಾಳೆ ನಿಮಗೆ ನಿಮ್ಮ ಡಿಪಾರ್ಟ್ಮೆಂಟಿಗೆ ಒಂದು ಕೆಟ್ಟ ಹೆಸರು ತರೋವಂಥದ್ದು ಆಗಿರ್ಬೋದು. ಸೊ ನೀವೇನು ಮಾಡ್ತೀರಾ ಅಂತ ಅವ್ನು ಕೇಳ್ತಿದ್ದಾನೆ. ಸಹೋದ್ಯೋಗಿಯೊಂದಿಗೆ ಮಾತನಾಡುವುದು ತಪ್ಪಿಸಿ ಮತ್ತು ಅವನ ವ್ಯವಹಾರದಿಂದ ದೂರವಿರುವುದು. ಸೊ ಏನು ಮಾಡ್ತೀರಾ ಅಂದರೆ ಅವನ ಜೊತೆ ಮಾತಾಡೋದು ಬಿಟ್ಬಿಡ್ತೀರಾ, ಅವನಿಂದ ದೂರ ಇರ್ತೀರಾ. ಇದು ಒಂದು ಆಪ್ಷನ್ ನಿಮಗೆ ಕೊಟ್ಟಿದ್ದಾರೆ. ಕೆಲಸದ ಸ್ಥಳದಲ್ಲಿ
ಉದ್ವಿಗ್ನತೆಯನ್ನು ಉಂಟು ಮಾಡುವುದನ್ನು ತಪ್ಪಿಸಲು ಮೌನವಾಗಿರುತ್ತೀರಿ. ಈಗ ಅದನ್ನೇನಾದರೂ ಹೇಳ್ಬಿಟ್ರೆ ಗಲಾಟೆಗಳಾಗ್ತವೆ, ಇಲ್ಲಾಂದರೆ ಅದು ಇದು ಆಗ್ತವೆ ಅಂತಂದು ನೀವು ಅದನ್ನು ಕೇಳೋದು ಬಿಟ್ಬಿಡ್ತೀರ. ಸಂಸ್ಥೆಯೊಳಗಿನ ಉನ್ನತ ಅಧಿಕಾರಕ್ಕೆ ವರ್ತನೆಯನ್ನು ವರದಿ ಮಾಡುವುದು. ಇದೇನಂತಂದರೆ ಈಗ ಹೈಯರ್ ಆಫೀಸರ್ ಯಾರು ಇರ್ತಾರೆ, ಇಲ್ಲ ಹೈಯರ್ ಕಮಾಂಡೆಂಟ್ ಯಾರು ಇರ್ತಾರೆ ನಿಮಗೆ, ಅವರಿಗೆ ನೀವು ಹೇಳೋದು ಸರ್ ಈ ಥರ ಹಿಂಗೆ ನಡೀತಾ ಇದೆ, ನೀವು ಅದ್ರ ಮೇಲೆ ಒಂದು ಸ್ವಲ್ಪ ಗಮನ ಹರಿಸಿ ಅಂತ. ಮತ್ತು ನೆಕ್ಸ್ಟು ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ನೈತಿಕ ನಡವಳಿಕೆಯಲ್ಲಿ ಸಹೋದ್ಯೋಗಿಯನ್ನು ಸೇರಿಕೊಳ್ಳೋದು. ಅಂದರೆ ಅವನ ಜೊತೆಗೆ ಸೇರಿಕೊಂಡು ಅದೇನು ಮಾಡ್ತಿದ್ದೋ ಅವನ ಜೊತೆ ನೀವು ಮಾಡೋದು. ನನ್ನ ಪ್ರಕಾರ ಆನ್ಸರ್ ಸಿ ಬರುತ್ತೆ ಇದಕ್ಕೆ. ಯಾಕಂದರೆ ಈಗ ನಿಮಗೆ ಗೊತ್ತಿದ್ದು ನೀವು ಸುಮ್ಮನಿದ್ದೀರ ಅಂದರೆ ನಿಮ್ಮ ತಪ್ಪಾಗುತ್ತೆ, ಅವನ ಜೊತೆ ಸೇರಿದ್ದೀರ ಅಂದರೂ ನಿಮ್ಮದೇ ತಪ್ಪಾಗುತ್ತೆ. ಸೊ ನೀವೇನು ಮಾಡ್ತೀರಾ, ಅವನು ಡೈರೆಕ್ಟಾಗಿ ಯಾಕೋ ಹೆಂಗೆ ಮಾಡ್ತೀಯ ಅಂತ ನೀವು ಕೇಳೋಕ್ಕಾಗಲ್ಲ. ಯಾಕಂದರೆ ನೀನು ಅವನು ಸಹೋದ್ಯೋಗಿ, ನಿಮಗೇನು ರೈಟ್ಸ್ ಇರುತ್ತೋ ಅವನಿಗೆ ಅದೇ ರೈಟ್ಸ್ ಇರುತ್ತೆ. ನೀವೇನು ಮಾಡಬೇಕು ಅಂತಂದರೆ ಮೇಲ್ಗಡೆ ಅಧಿಕಾರಿ ಯಾವನಿರ್ತಾರೋ ಅವ್ರಿಗೆ ಹೇಳಿದಾಗ ಅವ್ರೇನು ಮಾಡ್ತಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳೋದಾಗಲಿ ಇಲ್ಲ ಒಂದು ಸತಿ ವಾರ್ನಿಂಗ್ ಮಾಡೋದಾಗಲಿ ಮಾಡ್ತಾರೆ. ನೆಕ್ಸ್ಟ್, ಒಬ್ಬ ಸಹೋದ್ಯೋಗಿಯು ಅಥವಾ ಅವನು ಅಥವಾ ಅವಳು ಕೆಲಸದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ವೈಯಕ್ತಿಕ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದ್ದಾರೆ ಎಂದು ನಿಮಗೆ ತಿಳಿದಿದ್ದು ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಅತ್ಯಂತ ನೈತಿಕ ಮಾರ್ಗ ಯಾವುದು? ಸೊ ಏನು ಹೇಳ್ತಾರೆ ಅಂತಂದರೆ, ನಿಮ್ಮ ಯಾರೋ ಒಬ್ಬರು ಫ್ರೆಂಡ್ ಏನೋ ಕೋವರ್ಕರ್ ಇದ್ದಾರೆ, ಅವ್ರೇನು ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೇನೋ ಪರ್ಸ್ನಲ್ ಇಶ್ಯೂ ಇದೆ, ಫ್ಯಾಮ್ಲಿದಾಗಿರ್ಬೋದು, ಏನೋ ಒಂದು ಪರ್ಸ್ನಲ್ ಇಶ್ಯೂ ಇದೆ. ಅವ್ರೇನು ಮಾಡ್ತಾರೆ ಅಂದರೆ ಅದರಿಂದ ಅವರು ಜಾಬ್ ಪರ್ಫಾರ್ಮೆನ್ಸ್ ಇದೆ ಅಂದರೆ ಏನೋ ಕೆಲಸ ಮಾಡ್ತಾರೆ ಅದ್ರ ಮೇಲೆ ಎಫೆಕ್ಟ್ ಆಗ್ತಿದೆ. ಸೊ ನೀವು ಅವ್ರಿಗೆ ಯಾವ ಥರ ಒಂದು ಎಥಿಕಲ್ ವೇಯಲ್ಲಿ ಹ್ಯಾಂಡಲ್ ಅಂದರೆ ಯಾವ ಥರ ಸಜೆಷನ್ ಕೊಡ್ತೀರಲ್ಲ, ಅವ್ರನ್ನ ಹೇಗೆ ನೀವು ಸಮಾಧಾನ ಮಾಡೋಕ್ಕೆ ನೋಡ್ತೀರಿ, ಇದಕ್ಕೆ ಹೇಳ್ತಿದ್ದಾರೆ. ಸಹೋದ್ಯೋಗಿಯನ್ನು ಮೀರಿಸಲು ಈ ಪರಿಸ್ಥಿತಿಯನ್ನು ನಿಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳೋದು. ಅಂದರೆ ಈಗ ಅವನು ಹೆಂಗೋ ಬಾಧೆಯಲ್ಲಿದ್ದಾನೆ, ಅವನನ್ನು ಹಿಂದಾಕಿ ನನಗೆ ಮುಂದಕ್ಕೆ ಹೋಗ್ಬೇಕಪ್ಪ ಅಂತಂದು ಅದನ್ನೇ ಯೂಸ್ ಮಾಡ್ಕೊಳ್ಳೋದು. ಇಲ್ಲಾಂದರೆ ಬೆಂಬಲವನ್ನು ನೀಡಿ ಮತ್ತು ವೃತ್ತಿಪರ ಸಹಾಯವನ್ನು ಪಡೆಯಲು ಸಹೋದ್ಯೋಗಿಯನ್ನು ಪ್ರೋತ್ಸಾಹಿಸುವುದು. ಅಂದರೆ ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೋ, ಎನ್ಕರೇಜ್ ಆಗುತ್ತೋ ಅಷ್ಟು ಮಾಡಿ ಅವನಿಗೆ ಪ್ರೊಫೆಷ್ನಲ್ ಹೆಲ್ಪ್ ಸಿಗೋ ಥರ ಮಾಡೋದು. ಸಮಸ್ಯೆಯನ್ನು ನಿರ್ಲಕ್ಷಿಸಿ ಮತ್ತು ಸಹೋದ್ಯೋಗಿಯನ್ನು ತನ್ನ ಸ್ವಂತ ವ್ಯವಹರಿಸಲು ಅವಕಾಶ ಮಾಡಿಕೊಡೋದು. ಅಂದರೆ ನಿನ್ನ ಪಾಡಿನಿಂದಪ್ಪ ನೀನು ಹೋಗ್ಬಿಡು ಹೆಂಗಾದರೂ ನನಗೆ ಗೊತ್ತಿಲ್ಲ ಅಂತ ಸುಮ್ಮನೆ ಹೋಗೋದ. ಇಲ್ಲಾಂದರೆ ಇತರ ಸಹೋದ್ಯೋಗಿಗಳೊಂದಿಗೆ ಸಹೋದ್ಯೋಗಿಯ ವೈಯಕ್ತಿಕ ಸಮಸ್ಯೆಗಳ ಬಗ್ಗೆ ಗೂಡು ಹರಟೆ ಮಾಡುವುದು. ಈಗ ಅವನಿಗೇನೋ ಹೆಂಡ್ತಿದು ಏನೋ ಪ್ರಾಬ್ಲಮ್ ಇರುತ್ತೆ, ನೀನು ಹೋಗಿ ಹೇಳೋದು ಅವನ ಹೆಂಡ್ತಿ ಹಿಂಗೆ ಮಾಡ್ತಾಳಂತೆ, ಹಿಂಗಂತೆ, ಅವನಿಗೆ ಈ ಥರ ಪ್ರಾಬ್ಲಮ್ ಇದೆ. ಸೊ ಇದೆಲ್ಲ ತಪ್ಪು. ಆನ್ಸರ್ ಯಾವುದು? ಬಿ, ಬೆಂಬಲ ನೀಡುವ. ಅಂದರೆ ಅವನಿಗೇನಾದರೂ ಸ್ವಲ್ಪ ಸಪೋರ್ಟ್ ಮಾಡಬೇಕು, ನಿಮ್ಮ ಕೈಯಲ್ಲಾದಷ್ಟು ಹೆಲ್ಪ್ ಮಾಡಬೇಕು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಇಂಟರ್ನೆಟ್ ಬ್ರೌಸರ್ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಬ್ರೌಸರ್ಗಳು ಇವೆಲ್ಲ ಬ್ರೌಸರ್ಗಳು. ಇದು ಸರ್ಚ್ ಇಂಜಿನ್. ನೀವು ಕನ್ಫ್ಯೂಸ್ ಮಾಡ್ಕೊತೀರ ಬ್ರೌಸರಿಗೂ ಸರ್ಚ್ ಇಂಜಿನಿಗೂ. ಬ್ರೌಸರ್ ಅಂದರೆ ಇವು ಅಪ್ಲಿಕೇಶನ್ಸ್, ಇವೆಲ್ಲ ಅಪ್ಲಿಕೇಶನ್ಸು. ಇವು ಸರ್ಚ್ ಇಂಜಿನ್ ಇದೆಯಲ್ಲ, ಇದೊಂದು ದೊಡ್ಡ ಒಂಥರ ವೆಬ್ಸೈಟ್ ಥರ ಇದೆ, ದೊಡ್ಡ ವೆಬ್ಸೈಟ್ ಥರ ಇದು. ಅಂದರೆ ವೆಬ್ಸೈಟ್ ಅಲ್ಲ, ಆ ಥರ ಗೂಗಲ್. ಸೊ ಆನ್ಸರ್ ಗೂಗಲ್. ಮನ್ನಿ ಎ ಪಾಪ್ಯುಲರ್ ಫುಡ್ ಪ್ರಿಪ್ರೇಷನ್ ಆಫ್ ಕೋಸ್ಟಲ್ ಕರ್ನಾಟಕ ಈಸ್ ಎ ಟೈಪ್ ಆಫ್ ಅಂತ ಕೇಳಿದ್ದಾರೆ. ಅಂದರೆ ಮನ್ನಿ ಕರಾವಳಿಯ ಕರ್ನಾಟಕದ ಜನಪ್ರಿಯ ಆಹಾರ ತಯಾರಿಕೆ ಡ್ಯಾಶ್ನ ಒಂದು ವಿಧ. ಮನ್ನಿ ಅಂತಂದರೆ ಒಂದು ಸಿಹಿ ತಿಂಡಿ ಇದು. ಈಗ ರಾಗಿನ ಏನು ಮಾಡ್ತಾರೆ ಅಂತಂದರೆ ನೆನೆಸಿಟ್ಟು ಅದನ್ನು ಮತ್ತೆ ಮಿಕ್ಸಿಗೆ ಹಾಕಿ ಅದರಿಂದ ರಾಗಿ ಹಾಲನ್ನು ತೆಗೆದು ಆ ಹಾಲನ್ನ ಮತ್ತೆ ಸ್ಟವ್ ಮೇಲೆ ಹಾಕಿ ಅದನ್ನು ಗಟ್ಟಿಗೊಳಿಸಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ, ಈ ಸ್ವಲ್ಪ ಬೆಲ್ಲ, ತುಪ್ಪ ಎಲ್ಲ ಹಾಕಿ ಮಾಡ್ತಾರೆ. ಸೊ ಇದು ನಾವು ತಿಂದಿರೋ ಮನ್ನಿ, ಅಂದರೆ ನಮಗೆ ಗೊತ್ತಿರೋ ಮನ್ನಿ ಇದು. ಸೊ ಇದು ಒಂಥರದ್ದು ಸ್ವೀಟ್, ಅಂದರೆ ಸಿಹಿ ತಿಂಡಿ. ರಾಜು ಅವನ ಕಚೇರಿಯಿಂದ 5 ಕಿಲೋಮೀಟರ್ ಉತ್ತರಕ್ಕೆ. ಸೊ ಇದೊಂದು ಸ್ವಲ್ಪ ಈ ಥರ ಮಾರ್ಕ್ ಮಾಡ್ಕೊಂಬಿಡೋಣ. ಇದು ಆಫೀಸು ರಾಜುದು. ರಾಜು ಏನು ಮಾಡ್ತಾನೆ, 5 ಕಿಲೋಮೀಟ್ರ್ ಉತ್ತರಕ್ಕೆ ಹೋಗ್ತಾನೆ. ಸೊ 5 ಕಿಲೋಮೀಟ್ರ್ ಉತ್ತರ, 5 ಕಿಲೋಮೀಟರ್ ಉತ್ತರಕ್ಕೆ ಹೋಗಿದ್ದಾನೆ. ಸೊ ಉತ್ತರಕ್ಕೆ ನಡೀತಾನೆ. ನಂತರ ಪೂರ್ವಕ್ಕೆ ತಿರುಗಿ 6 ಕಿಲೋಮೀಟ್ರ್ ಹೋಗ್ತಾನೆ. ಸೊ ಹಿಂಗೊಂದು 6 ಕಿಲೋಮೀಟ್ರ್. ಪೂರ್ವ ಅಂದರೆ ಯಾವುದು? ಇದು 6 ಕಿಲೋಮೀಟ್ರ್ ಹೋಗ್ತಾನೆ. ಸೊ ನೆಕ್ಸ್ಟ್ ಏನು ಮಾಡ್ತಾನೆ, ಉತ್ತರಕ್ಕೆ ತಿರುಗಿ 4 ಕಿಲೋಮೀಟ್ರ್ ಹೋಗ್ತಾನೆ. ಮತ್ತು ಈ ಥರ 4 ಕಿಲೋಮೀಟ್ರ್ ಹೋಗ್ತಾನೆ. ಹಿಂಗೆ ಇಲ್ಲಿ ಕಾಣಲ್ಲ ಅಂತ ಇಲ್ಲಿ ಹಾಕಿದ್ದೀನಿ, 4 ಕಿಲೋಮೀಟ್ರ್ ಈ ಥರ ಹೋಗ್ತಾನೆ. ಸೊ ಮತ್ತೇನು ಮಾಡ್ತಾನೆ, ಈಗ ಮತ್ತೆ ಪಶ್ಚಿಮಕ್ಕೆ ತಿರುಗ್ತಾನೆ. ಪಶ್ಚಿಮಕ್ಕೆ ಅಂದರೆ ಲೆಫ್ಟ್ ಸೈಡಿಗೆ ತಿರುಗಿ ಮತ್ತೆ 6 ಕಿಲೋಮೀಟ್ರ್ ಹೋಗ್ತಾನೆ. ಸೊ ಇಲ್ಲಿಗೆ ಸ್ಟಾಪ್ ಆಗ್ತಾನೆ. ಇದು 6 ಕಿಲೋಮೀಟ್ರ್. ಸೊ ಈಗ ರಾಜು ಅವನ ಕಚೇರಿಯಿಂದ ಎಷ್ಟು ದೂರದಲ್ಲಿದ್ದಾನೆ? ಸೊ ಈಗ ಇದು 5 ಕಿಲೋಮೀಟ್ರು, ಇದೊಂದು 4 ಕಿಲೋಮೀಟ್ರು. ಎಷ್ಟಾಯಿತು? 5 + 4 ಕಿಲೋಮೀಟರ್. ನೋಡಿ ಇದು ಆಫೀಸು, ಆಫೀಸಿಂದ ಇಲ್ಲ ಒಂದು ಪಾಯಿಂಟು. ಇದು 5 ಕಿಲೋಮೀಟರು, ಇದು ನೋಡಿ ಇದು 4 ಕಿಲೋಮೀಟ್ರ್ ಬರುತ್ತೆ. 4 ಕಿಲೋಮೀಟ್ರ್. ಸೊ ಎಲ್ಲ ಆಯಿತು, ಎಷ್ಟಾಯಿತು? 9 ಕಿಲೋಮೀಟರ್. ಇದು 9 ಕಿಲೋಮೀಟರ್ ದೂರ. ನೆಕ್ಸ್ಟ್, ಇಬ್ಬರು ಸಹೋದರಿಯರು ವಯಸ್ಸಿನ ವ್ಯತ್ಯಾಸವು 3 ವರ್ಷಗಳಿದ್ದು ಹಿರಿಯವಳಿಗೆ 15 ವರ್ಷಗಳಿದ್ದರೆ ಕಿರಿಯವಳಿಗೆ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ. ಸೊ ನಾವು ಫಸ್ಟು ಕಿರಿಯವಳು ಎ ಅಂತ ಇಟ್ಕೊಳ್ಳೋಣ, ದೊಡ್ಡವಳದು ಬಿ. ಸೊ ಇವರಿಬ್ಬರ ಮಧ್ಯೆ ಏಜ್ ಡಿಫ್ರೆನ್ಸ್ ಎಷ್ಟಿದೆ? 3.
ಅಂದರೆ -3 ಇದೆ. ಸೊ ಈಗ ಏನು ಕೊಟ್ಟಿದ್ದಾರೆ, ದೊಡ್ಡವಳ್ದು 15 ವರ್ಷ ಕೊಟ್ಟಿದ್ದಾರೆ. ಹಾಗಾದರೆ ಚಿಕ್ಕವಳ್ದು ಎಷ್ಟು, -3 ಎಷ್ಟಾಗುತ್ತೆ, 12 ವರ್ಷ. ಸಣ್ಣವಳ ವಯಸ್ಸೆಷ್ಟು, 12 ವರ್ಷ. ಒಬ್ಬ ಸೈಕಲ್ ಸವಾರ ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ನಂತರ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ಈ ಸಮಗ್ರ ಪ್ರಯಾಣದ ಸರಾಸರಿ ವೇಗವೆಷ್ಟು ಅಂತ ಕೇಳಿದಾರೆ. ಅಂದರೆ ನಾವು ಆ್ಯಾವ್ರೇಜ್ ತೆಗಿಬೇಕು. ಸೊ ಈಗ ನೋಡಿರಿ, ಒಬ್ಬ ಸೈಕಲ್ ಸವಾರ ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಹೋಗ್ತಾನೆ. ಸೊ 20 ಕಿಲೋಮೀಟರ್ ಪರ್ ಹವರಲ್ಲಿ 40 ಕಿಲೋಮೀಟರ್ ಹೋಗ್ತಾನೆ ಅಂತಂದರೆ ಎಷ್ಟಾಯಿತು, 2 ಗಂಟೆ ಹೋಗಿರ್ತಾನೆ. 2 ಗಂಟೆ ಹೋದ್ರೆ ಅವನು ಆಗ್ತಾನೆ 40 ಕಿಲೋಮೀಟರ್ ಹೋಗ್ಬೋದು. ನೆಕ್ಸ್ಟ್ ಏನು ಮಾಡ್ತಾನೆ, 10 ಕಿಲೋಮೀಟರ್ ಪರ್ ಹವರ್. ಈ ಸ್ಪೀಡಲ್ಲಿ ಎಷ್ಟು ಕಿಲೋಮೀಟರ್ ಹೋಗ್ತಾನೆ, ಮತ್ತೆ 40 ಕಿಲೋಮೀಟರೇ ಹೋಗ್ತಾನೆ. ಸೊ ಅಲ್ಲಿಗೆ ಏನಾಗುತ್ತೆ, ಇಲ್ಲಿ ನೋಡಿ 10 ಕಿಲೋಮೀಟರ್ ಪರ್ ಗಂಟೆ ಅಂತಂದರೆ ಅಲ್ಲಿಗೆ 40 ಕಿಲೋಮೀಟರ್ ಎಷ್ಟು, 4 ಅವರ್ ಅಂದರೆ 4 ಗಂಟೆಯಲ್ಲಿ ಹೋಗ್ತಾನೆ. ಸೊ ಈಗ ನಾವು ಆ್ಯಾವ್ರೇಜ್ ತೆಗಿಬೇಕು. ಯಾವ ಥರ, ಎಷ್ಟು ಕಿಲೋಮೀಟ್ರ್ ಹೋಗಿದ್ದಾನೆ ಮತ್ತು ಎಷ್ಟು ಗಂಟೆಯಲ್ಲಿ ಹೋಗಿದ್ದಾನೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ಥರ, 80 ಕಿಲೋಮೀಟರ್ ಹೋಗಿದ್ದಾನೆ. 80 ಕಿಲೋಮೀಟ್ರ್ ಹೋಗಿದ್ದಾನೆ. ಎಷ್ಟು ಗಂಟೆಯಲ್ಲಿ ಹೋಗಿದ್ದಾನೆ ಅಂದರೆ 6 ಗಂಟೆಯಲ್ಲಿ ಹೋಗಿದ್ದಾನೆ, 7 ಅವರ್. ಸೊ ಎರಡನ್ನೂ ಇದು ಆಮೇಲೆ ಮಾಡ್ಕೊಳ್ಳೋಣ. ಈಗ ಇದೆಷ್ಟಾಗುತ್ತೆ ಕಿಲೋಮೀಟರ್ ಪರ್ ಹವರು, 6 1s 6 10s 13.33 ಇಲ್ಲಿದೆ ನೋಡಿ, 13.33. ಸೊ ಎಷ್ಟಾಗುತ್ತೆ, 13.33 ಕಿಲೋಮೀಟರ್ ಪರ್ ಹವರ್. ಸೊ ಆನ್ಸರ್ ಇದು. ನೆಕ್ಸ್ಟ್, ಶಾಸನಾಂಗ ಸಂಸ್ಥೆಯಲ್ಲಿ ಪರಿಗಣನೆಗೆ ಒಳಗಾಗುವ ಪ್ರಸ್ತಾವಿತ ಕಾನೂನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಪ್ರಪೋಸ್ಡ್ ಲಾ ಅಂಡರ್ಗೋಯಿಂಗ್ ಕನ್ಸಿಡರೇಷನ್ ಇನ್ ಎ ಲೆಜಿಸ್ಲೇಟಿವ್ ಬಾಡಿ ಈಸ್ ಕಾಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನೇನಂತ ಕರಿತೀವಿ, ಬಿಲ್ ಅಂತ ಕರಿತೀವಿ. ಬಿಲ್ ಅಥವಾ ಕರಡು ಮಸೂದೆ. ಇದನ್ನು ನಾವು ಕೊಟ್ಟು ಅಪ್ರೂವಲ್ ಆಯ್ತು ಅಂದ್ಕೊಳ್ರಿ. ಅಂದರೆ ಆ ಕಾನೂನು ಶಾಸನಾಂಗ ಸಂಸ್ಥೆಯಲ್ಲಿ ಏನಾಗುತ್ತೆ, ಅಂಗೀಕಾರ ಆಗಿ ಈ ನಮ್ಮ ಗವರ್ನರ್ ಇದ್ದರೆ ಗವರ್ನರು, ಇಲ್ಲ ಪ್ರೆಸಿಡೆಂಟ್ ಇದ್ದರೆ ಪ್ರೆಸಿಡೆಂಟ್, ಅವ್ರು ಸೈನ್ ಆಗಿ ಹೊರಗೆ ಬಂತು ಅಂತಂದರೆ ಅದೇನಾಗುತ್ತೆ, ಕಾಯ್ದೆ ಆಗುತ್ತೆ. ಸೊ ಆನ್ಸರ್ ಯಾವುದು, ಬಿಲ್. ಒಬ್ಬ ಪೊಲೀಸ್ ಅಧಿಕಾರಿಯು ಅವನ ಅಥವಾ ಅವಳ ಭುಜದ ಪಟ್ಟಿಯ ಮೇಲೆ ಒಂದು ನಕ್ಷತ್ರ ಅಥವಾ ಸ್ಟಾರನ್ನು ಹೊಂದಿದ್ದರೆ ಆ ಅಧಿಕಾರಿಯು ಅಂತ ಕೇಳಿದರೆ ಅವರು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್. ಸೊ 2 ಸ್ಟಾರ್ ಇದ್ದರೆ ಯಾರು, ಸಬ್ ಇನ್ಸ್ಪೆಕ್ಟ್ರು. 3 ಸ್ಟಾರ್ ಇದ್ದರೆ ಯಾರು, ಇನ್ಸ್ಪೆಕ್ಟ್ರು. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತಂದರೆ ಅವ್ರಿಗೊಂದು 2 ಕತ್ತಿ, ಒಂದು ಇದಿರುತ್ತೆ, ನಮ್ಮ ಲಾಂಛನ ಇದೆಯಲ್ಲ 3 ಸಿಂಹದ್ದು, ಇದು. ಕರ್ನಾಟಕದ ಪೊಲೀಸ್ನಲ್ಲಿ CAR ಸೂಚಿಸುತ್ತದೆ. ಅಂದರೆ CAR ಅಂದರೆ ಏನು, ಈಗ ನೀವೇನು ಎಕ್ಸಾಮ್ ಬರೀತಿದ್ರಲ್ಲ, ಈ ಎಕ್ಸಾಮ್ ಏನು, CAR ಮತ್ತು DAR. CAR ಅಂತಂದರೆ ಏನು, ಸಿಟಿ ಆರ್ಮ್ಡ್ ಪೊಲೀಸ್, ಸಿಟಿ ಆರ್ಮ್ಡ್ ರಿಸರ್ವ್ ಪೊಲೀಸ್, CR ಪೊಲೀಸ್. DR ಪೊಲೀಸ್ ಅಂತಂದರೆ ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್ ಪೊಲೀಸ್. ಅಂದರೆ CAR ಅಂದರೆ ಇದು, DAR ಅಂದರೆ ಇದು. ಸೊ ನಮಗೇನು ಕೇಳಿದರೆ, CAR ಕೇಳಿದರೆ ಸಿಟಿ ಆರ್ಮ್ಡ್ ಪೊಲೀಸ್. RAF ಅಂದರೆ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಇದೆಯಲ್ಲ, ಇದು ಯಾವುದರ ಸ್ಪೆಷಲ್ ವಿಂಗ್ ಅಂತ ಅಂದರೆ ಏನು ಮಾಡುತ್ತೆ ಇದು ಅಂತ ಕೇಳಿದ್ದಾರೆ. ಇದೇನು ಮಾಡುತ್ತೆ ಅಂತಂದರೆ ಡೀಲ್ ವಿತ್ ರಾಯ್ಟ್ಸ್, ಅಂದರೆ ದಂಗೆ ಗಲಭೆಗಳನ್ನು ನಿಭಾಯಿಸಲು. ಇದೇನಂತಂದರೆ ನಮ್ಮ CRPF ಇದೆಯಲ್ಲ, ಸೆಂಟ್ರಲ್ CRPF, ಈ ನಮ್ಮ CRPF ಇದೆಯಲ್ಲ, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸು, ಇದರದ ಒಂದು ಅಂಗ ಇದು. ಯಾವುದು, ನಮ್ಮ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸು. ಇವ್ರಿಗೆ ಏನಕ್ಕಂತ ಟ್ರೈನಿಂಗ್ ಕೊಟ್ಟಿರ್ತಾರೆ ಅಂತಂದರೆ ಈ ದಂಗೆಗಳು, ಗಲಭೆಗಳು ಮತ್ತು ಜಾಸ್ತಿ ಜನ ಸೇರುವಂಥ ಜಾಗ ಇರ್ತಾವಲ್ಲ, ಅಲ್ಲಿ ಇವ್ರನ್ನ ಉಪಯೋಗಿಸ್ಕೊತಾರೆ. ಯಾರನ್ನ, ನಮ್ಮ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸು RAF ಅವ್ರನ್ನ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಬುಕ್ ರಿಟನ್ ಬೈ AN ಮೂರ್ತಿರಾವ್. ಅಂದರೆ A ನರಸಿಂಹಮೂರ್ತಿ ಅವರು ಬರೆದಿರೋಂತಹ ಬುಕ್ ಯಾವುದು ಅಂತ ಕೇಳಿದ್ದಾರೆ, ದೇವರು ಬರೆದಿದ್ದಾರೆ ಅವರು. ವಾರೆಂಟೋ ಮುಖ್ಯ ಗುರಿ ಡ್ಯಾಶ್ ತಡೆಗಟ್ಟುವಿಕೆ ಅಂತ ಕೊಟ್ಟಿದ್ದಾರೆ. ದ ಮೇನ್ ಏಮ್ ಆಫ್ ವಾರೆಂಟೋ ಈಸ್ ಪ್ರಿವೆನ್ಷನ್ ಆಫ್ ಅಂತ ಕೇಳಿದ್ದಾರೆ. ಇಲ್ಲಿಗಲ್ ಆಕ್ಯುಪಿಕೇಷನ್ ಆಫ್ ಪಬ್ಲಿಕ್ ಆಫೀಸ್ ಅಂತ, ಅಂದರೆ ಸಾರ್ವಜನಿಕ ಕಚೇರಿಯ ಅಕ್ರಮ ಬಳಸುವಿಕೆ. ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಈಗ ನಿನಗೆ ಯಾರೋ ಒಬ್ಬ ಸೆಲೆಕ್ಷನ್ ಆಗಿನಿ ಅಂತ ಬಂದುಬಿಟ್ಟು ಆಫೀಸಲ್ಲಿ ಡ್ಯೂಟಿ ಮಾಡ್ತಿರ್ತಾನೆ. ಬಟ್ ನಿನಗೇನಿರುತ್ತೆ ಅಂತಂದರೆ ಡೌಟ್ ಇರುತ್ತೆ ಅವನ ಮೇಲೆ, ಇವ್ನು ನಿಜವಾಗ್ಲೂ ಎಕ್ಸಾಮ್ ಬರದೇ ಬಂದಿದ್ದಾನೆ, ಇಲ್ಲ ಇವ್ನ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ದಾವೆ. ಏನು ಮಾಡ್ತಾರೆ ಅಂದರೆ, ಒಂದು ಯಾವುದೋ
ಜಾಬ್ನ ನೀವು ಒಂದು ಆಫೀಸಲ್ಲಿ ಒಂದು ಜಾಬ್ ಪಡಿಬೇಕು ಅಂತಂದರೆ ಇಂಥೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು. ನೀವೊಂದು ರಿಸರ್ವೇಷನ್ ಮೇಲೆ ಬಂದಿರ್ಬೋದು, ಇಲ್ಲಾಂದರೆ ಕೆಲವು ಸರ್ಟಿಫಿಕೇಟ್ಸ್, ಡಿಗ್ರಿ ಸರ್ಟಿಫಿಕೇಟ್ಸ್ ಇದ್ರ ಮೇಲೆ ಬಂದಿರ್ಬೋದು. ನೀವೇನು ಮಾಡಿರ್ತೀರ, ಫೇಕ್ ಒಂದು ರಿಸರ್ವೇಷನೋ ಇಲ್ಲ ಡಿಗ್ರಿ ಸರ್ಟಿಫಿಕೇಟೋ ಯಾವುದೋ ಒಂದು ಹಾಕಿ ಬಂದುಬಿಡ್ತೀರ. ನನಗೆ ಆ ಮ್ಯಾಟ್ರ್ ಗೊತ್ತಾಗುತ್ತೆ. ಆ್ಯಕ್ಚುಲಿ ನನಗೆ ಆ ಜಾಬ್ ಸಿಗಬೇಕಿತ್ತು. ನಾನೇನು ಮಾಡ್ತೀನಿ, ಒಂದು ಕ್ಯೂ ವಾರೆಂಟು ಮಾಡಿಸ್ತೀನಿ. ಕ್ಯೂ ವಾರೆಂಟು ಅಂದರೆ ನೀನು ಯಾವ ಅಧಿಕಾರದಿಂದ ಅಂತ, ಅಂದರೆ ಯಾವ ಅಧಿಕಾರದಿಂದ ಪೋಸ್ಟನ್ನು ನೀನು ಅಂದರೆ ಆ ಸೀಟನ್ನು ನೀನು ಕೂತಿದೆಯಾ ಅಂತ. ಅವಾಗ ಏನು ಮಾಡ್ತಾರೆ, ಅವನ ಮೇಲೆ ಏನೋ ಒಂದು ಕಾರ್ಯಾಚರಣೆ ಮಾಡಿಸಿ ಅವನ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ ಅವನಿಗೆ ಕೊಡ್ತಾರೆ. ಇಲ್ಲ ಅಂತಂದರೆ ಈ ಥರ ತಪ್ಪು ಮಾಡಿದೆಯಾ ಅಂತ ಅವನಿಗೆ ಮುಂದೆ ಏನು ಶಿಕ್ಷೆ ಕೊಡ್ತಾರೆ. ನೆಕ್ಸ್ಟ್, ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಅಂದರೆ ಸೋಷಿಯಲಿಸ್ಟಿಕ್ ಮತ್ತು ಜಾತ್ಯತೀತ ಸೆಕ್ಯುಲರ್ ಪದಗಳನ್ನು ಸೇರಿಸಿದ ತಿದ್ದುಪಡಿಯಾಗಿದೆ ಅಂತ ಯಾವಾಗ ಮಾಡಿದರು ಅಂದರೆ 42 1976 ಈ ಟೈಮಲ್ಲಿ. ಸೊ 78 ಕ್ವಶನ್ ಏನು ಅಂತಂದರೆ, ವಿನ್ ದ ಸ್ಟೇಟ್ ಲೆಜಿಸ್ಲೇಟರ್ ಈಸ್ ನಾಟ್ ಇನ್ ಸೆಷನ್ ಅಂತಂದರೆ, ನಮ್ಮ ಈ ಸ್ಟೇಟ್ ಲೆಜಿಸ್ಲೇಟರ್ ಇದೆಯಲ್ಲ, ನಮ್ಮ ರಾಜ್ಯ ಶಾಸನಾಂಗ ಯಾವಾಗ ಅವಧಿಯಲ್ಲಿಲ್ಲ ಅಂದರೆ ಸೆಷನಲ್ಲಿ ಇರೋದಿಲ್ಲ, ಆ ಟೈಮಲ್ಲಿ ಏನಾದರೂ ಎಮರ್ಜೆನ್ಸಿಯಾಗಿ ಏನೋ ಒಂದು ಹೊರಡಿಸ್ಬೇಕು, ಏನಾದರೂ ಒಂದು ಸುಗ್ರೀವಾಜ್ಞೆ ಹೊರಡಿಸ್ಬೇಕು, ಆರ್ಡಿನೆನ್ಸ್ ಹೊರಡಿಸ್ಬೇಕು ಅಂತಂದರೆ ಅದನ್ನು ಮಾಡೋದು ರಾಜ್ಯಪಾಲರು. ಅದೇ ಇದು ಸ್ಟೇಟಲ್ಲಿ, ಅದೇ ಸೆಂಟ್ರಲಲ್ಲಿ ಆದರೆ ಯಾರು ಮಾಡ್ತಾರೆ ಅಂದರೆ ಪ್ರೆಸಿಡೆಂಟ್ ಅವ್ರು ಮಾಡ್ತಾರೆ. ಮಾವಿನ ತುಂತುರು ಅಂದರೆ ಮ್ಯಾಂಗೋ ಶವರ್ಸು, ಮಳೆಯಾಗಿದ್ದು ಡ್ಯಾಶ್ನಲ್ಲಿ ಸಂಭವಿಸುತ್ತದೆ. ಇದು ಯಾವಾಗ ಬರುತ್ತೆ ಅಂದರೆ ಮಾರ್ಚಿಂದ ಮೇ ಟೈಮಲ್ಲಿ ಬರುತ್ತೆ. ಸೊ ಇದನ್ನು ಯಾಕೆ ಮಾವಿನ ತುಂತುರು ಅಥವಾ ಮ್ಯಾಂಗೋ ಶವರ್ಸ್ ಅಂತಾರೆ ಅಂತಂದರೆ, ನೀವು ಕರೆಕ್ಟಾಗಿ ನೋಡಿ, ಆ ಟೈಮಲ್ಲೇ ಮ್ಯಾಂಗೋ, ಈ ಮಾವಿನ ಹಣ್ಣು ಏನಿದೆಯಲ್ಲ ಆವಾಗ ಹೂ ಬಿಟ್ಟು ಅದು ದೊಡ್ಡ ಕಾಯಾಗಿರುತ್ತೆ. ಆವಾಗ ಈ ಮಳೆ ಬರೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಮಾವಿನಕಾಯಿ ಹಣ್ಣಾಗೋದಕ್ಕೆ ಇದಾಗುತ್ತೆ. ಅಂದರೆ ಈಗ ನೋಡಿ, ಮಾವಿನಕಾಯಿಗೆ ನೀರಿದ್ದರೆ ಚೆನ್ನಾಗಿ ಒಳ್ಳೆ ಸ್ವೀಟಾಗಿ ಬರುತ್ತೆ ಹಣ್ಣು. ಅದೇ ಥರ ಈಗ ಮಳೆ ಬಂದಾಗ ಆ ಹಣ್ಣಿಗೆ ನೀರು ಬಿದ್ದು, ಆ ಮರಕ್ಕೆ ನೀರು ಬಿದ್ದು, ಅದಕ್ಕೆ ಹಣ್ಣಿಗೆಲ್ಲ ನೀರು ಸಿಕ್ಕು ಆವಾಗ ಅದು ಹಣ್ಣಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಆ ಕಾಯಿ. ಸೊ ಅದಕ್ಕೆ ಇದನ್ನೇನಂತ ಕರೀತಾರೆ ಅಂದರೆ ಮ್ಯಾಂಗೋ ಶವರ್ಸ್ ಅಂತಾರೆ. ಸ್ಯಾಮ್ ಆಲ್ಟ್ಮನ್ ಹೂ ವಾಸ್ ರೀಸೆಂಟ್ಲಿ ಇನ್ ನ್ಯೂಸ್ ಅಂದರೆ, ಈ ಸ್ಯಾಮ್ ಆಲ್ಟ್ಮನ್ ಇತ್ತೀಚೆಗೆ ನ್ಯೂಸಲ್ಲಿದ್ದರಲ್ಲ, ಇವರು ಯಾವುದಕ್ಕೆ ಸಂಬಂಧಿಸಿಪಟ್ಟಿದ್ದಾರೆ ಅಂದರೆ ChatGPT ಅಂದರೆ ಓಪನ್ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿತ್ತಲ್ಲ ಮೊನ್ನೆ ChatGPT ಅಂತ. ಈ ChatGPT ಏನಂತಂದರೆ ಎಲ್ಲ ಥರದ್ದು ನಿಮಗೆ ಉತ್ತರ ಕೊಡುವಂತಹ ಒಬ್ಬ ಮನುಷ್ಯ ಅಂದ್ಕೊಳ್ರಿ ಇದು. ಅಂದರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಲೆವೆಲಿಗೆ ಬೆಳೆದಿದೆ. ನೀವೇನಾದರೂ ಕ್ವಶನ್ ಕೇಳಿದರೆ ಅದು ಆನ್ಸರ್ ಹೇಳುತ್ತೆ, ನೀವೊಂದು ಕತೆ ಕೇಳಿದರೆ ನಿಮಗೊಂದು ಕತೆ ಹೇಳುತ್ತೆ. ಆ ಥರ ನಾನೊಂದು ಕವಿತೆ ಬರೀಬೇಕು ಅಂತಂದು ನೀನು ಹುಡುಗಿ ಹೆಸರು ಮತ್ತು ಅದು ಯಾವ ಥರ ಇದೆ ಹುಡುಗಿ, ಅದನ್ನು ಸಬ್ಮಿಟ್ ಮಾಡಿದರೆ ಅದೇ ಒಂದು ಕವಿತೆ ಬರೆದು ನಿನಗೆ ಕೊಡುತ್ತೆ. ಸೊ ಇದನ್ನು ಯಾರು CEO ಅಂತಂದರೆ ಸ್ಯಾಮ್ ಆಲ್ಟ್ಮನ್. ಖೇಡಾ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸ್ಕೊಂಡವ್ರು ಯಾರು ಅಂತಂದರೆ ಮಹಾತ್ಮ ಗಾಂಧೀಜಿ. ಎಲ್ಲಿ ನಡೀತಿದ್ದು? ಗುಜರಾತ್. ಯಾವಾಗ ಅಂತಂದರೆ 1918ರಲ್ಲಿ. ಯಾವ ಸಂಸ್ಥೆ ಭಾರತದ ಪ್ರಧಾನಮಂತ್ರಿಯನ್ನು ರಕ್ಷಿಸುತ್ತದೆ ಅಂತ ಕೊಟ್ಟಿದ್ದಾರೆ? SPG. ಏನಿದು ಫುಲ್ ಫಾರ್ಮ್ ಅಂತಂದರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ಇವ್ರೇನು ಮಾಡ್ತಾರೆ ಅಂದರೆ, ಈ ಮೋದಿ ಆಗಲಿ ಪ್ರೈಮ್ ಮಿನಿಸ್ಟರ್ಸ್ ಯಾರಿದ್ರಲ್ಲ ಅವ್ರ ಸುತ್ತ ಇವರೇ ಇರ್ತಾರೆ, ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದು ಇವರೇ ಗ್ರೂಪ್. ಸೊ ನೆಕ್ಸ್ಟ್, ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷೆ ಯಾರು ಅಂತ ಕೊಟ್ಟಿದ್ದಾರೆ? ಪ್ರತಿಭಾ ಪಾಟೀಲ್ ಅವರು, ಪ್ರತಿಭಾ ಸಿಂಗ್ ಪಾಟೀಲ್. ಆಲೂಗಡ್ಡೆ ಚಿಪ್ಸ್ ಡ್ಯಾಶ್ ಅಥವಾ ಹುರಿದ ತುಂಡುಗಳ ಪ್ಯಾಕೆಟ್ ಸಾರ್ವಜನಿಕ ಅನಿಲದಿಂದ ಏಕೆ ತುಂಬುತ್ತಾರೆ ಅಂತ. ಅಂದರೆ ಏನಿಲ್ಲ, ಈಗ ನಾವು ಲೇಸು ಈ ಥರದ್ದೆಲ್ಲ ತಿಂತೀವಲ್ಲ, ಅದರೊಳಗೆ ಯಾವ ಗ್ಯಾಸ್ನ ಹಾಕಿರ್ತಾರೆ ಅಂತಂದರೆ ನೈಟ್ರೋಜನ್, ಅಂದರೆ ಸಾರಜನಕ. ಯಾಕೆ ಹಾಕ್ತಾರೆ ಅಂತ ಕೇಳ್ತಾರೆ. ಯಾಕೆ ಅಂತಂದರೆ ಈ ಸಾರಜನಕ ಇದೆಯಲ್ಲ, ಇದೇನು ಮಾಡುತ್ತೆ, ಬೇರೆ ಯಾವುದೇ ಈ ತಿನಿಸು, ಈಗ ನಾವೇನಂದ್ವಿ ಚಿಪ್ಸು, ಪೊಟ್ಯಾಟೊ ಚಿಪ್ಸ್ ಅಂದ್ಕೊಳ್ರಿ, ಅಂದರೆ ಆಲೂಗಡ್ಡೆ ಚಿಪ್ಸು, ಈ ನೈಟ್ರೋಜನ್ ಇದೆಯಲ್ಲ ಇದು ಅದ್ರ ಜೊತೆಗೆ ರಿಯಾಕ್ಟ್ ಮಾಡೋದಿಲ್ಲ. ಅದೇ ನೀವು ಯಾವುದಾದ್ರೂ ಬೇರೆ ಗಾಳಿ ಯಾವುದಾದ್ರೂ ಹಾಕಿದ್ದೀರ ಅಂತಂದರೆ ಆ ಗಾಳಿ ಅದ್ರ ಜೊತೆ ರಿಯಾಕ್ಟ್ ಆಗುತ್ತೆ, ಆ ಚಿಪ್ಸ್ ಜೊತೆ ರಿಯಾಕ್ಟ್ ಆಗಿ ಅದ್ರ ಮೇಲೆ ಬೂಜು ಬರೋ ಥರ ಮಾಡೋದಾಗ್ಬೋದು, ಇಲ್ಲಾಂದರೆ ಆ ಥರ ಟೇಸ್ಟ್ ಕಳ್ಕೊಳ್ಳೋ ಥರದ್ದಾಗ್ಬೋದು, ಇದೆಲ್ಲ ಮಾಡ್ತವೆ. ಸೊ ಹಾಗಾಗಿ ಈ ಸಾರಜನಕನ ಯಾಕೆ ಹಾಕ್ತಾರೆ ಅಂತಂದರೆ ಚಿಪ್ಸ್ಗಳ ಆಮ್ಲಜನಕೀಕರಣ ಅಂದರೆ ಆಕ್ಸಿಡೇಷನ್ ಅಂತೀವಲ್ಲ, ಅದನ್ನು ತಡೆಗಟ್ಟೋದಕ್ಕೆ. ನೆಕ್ಸ್ಟ್, ಹೆಚ್ಚು ಕಾಲ ಅಗಿಯುವಾಗ ಚಪಾತಿ ಜಾಸ್ತಿ ಸಿಹಿಯಾಗಿ ರುಚಿಯಾಗಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ನಮಗೆ ಫಸ್ಟ್ ತಿಂದಾಗ ಚಪಾತಿ ನಮಗೆ ಅಷ್ಟು ಸ್ವೀಟ್ ಅನಿಸಲ್ಲ, ಬಟ್ ಏನಾಗುತ್ತೆ, ನಾವು ಅಲ್ಲೇ ಜಗಿತ ಒಂದು 2 ನಿಮಿಷ ಅಲ್ಲೇ ಜಗಿದ್ವಿ ಅಂತಂದರೆ ಒಂಥರ ಸ್ವೀಟ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಈ ನಮ್ಮ ಸಲೈವ ಅಂದರೆ ಲಾಲಾರಸ ಇದೆಯಲ್ಲ, ಇದರಲ್ಲಿ ನಮ್ಮ ಈ ಸ್ಟಾರ್ಚ್ ಇದೆಯಲ್ಲ, ಪಿಷ್ಟ, ಇದನ್ನು ಬ್ರೇಕ್ ಡೌನ್ ಮಾಡುವಂತಹ ಇವಿರ್ತವೆ, ಎನ್ಸೈಮ್ಸ್ ಇರ್ತವೆ. ಆ ಎನ್ಸೈಮ್ಸ್ ಏನು ಮಾಡ್ತವೆ, ಅದು ಬಾಯಲ್ಲಿ 2 ನಿಮಿಷ ಇರೋ ಹೊತ್ತಿಗೆ ಅದು ಅಷ್ಟೊತ್ತಿಗೆ ಅಲ್ಲಿ ಬ್ರೇಕ್ ಡೌನ್ ಮಾಡಿಬಿಟ್ಟು ನಿಮಗೆ ಶುಗರ್ಸ್ ಏನಂತೀವಿ ನಾವು, ಸಕ್ಕರೆಗಳನ್ನು ರಿಲೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ನಮಗೆ ಸ್ವೀಟ್ ಅನ್ನಿಸ್ತಾ ಹೋಗುತ್ತೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಜಗಿದ್ರೆ. ಇಲ್ಲೇನು ಕೊಟ್ಟಿದ್ದಾರೆ,
ಪ್ಲಾಸ್ಟರ್ನಿಂದ ತಯಾರಿಸಿದ ಹೊದಿಕೆಯನ್ನು ಡ್ಯಾಶ್ನಿಂದ ತಯಾರಿಸಲಾಗುತ್ತದೆ. ಅಂದರೆ ಈ ನಮ್ಮ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದೆಯಲ್ಲ, ಯಾವುದರಿಂದ ತಯಾರಿಕೆ ಮಾಡ್ತಾರೆ ಅಂತಂದರೆ ಜಿಪ್ಸಮ್. ನರ್ಮದಾ ಬಚಾವ್ ಆಂದೋಲನದ ನೇತೃತ್ವವನ್ನು ಡ್ಯಾಶ್ ವಹಿಸ್ಕೊಂಡಿದ್ರು ಅಂತಂದರೆ ಮೇಧಾ ಪಾಟ್ಕರ್ ಇವರು ಲೇಡಿ ಇದ್ದಾರಲ್ಲ, ಇವರು ನರ್ಮದಾ ಬಚಾವ್ ಆಂದೋಲನವನ್ನು ಮುಂದಾಳತ್ವ ಮಾಡುತ್ತಾರೆ. ಪಂಪಸಾಗರ ಅಣೆಕಟ್ಟೆ ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ತುಂಗಭದ್ರಾ ನದಿ. ಅದರ ಹೆಸರು ನಾವೇನು ಅನ್ಕೊತೀವಿ, ತುಂಗಭದ್ರಾ ಡ್ಯಾಮ್ ಅಂತೀವಿ, ಅದಕ್ಕೆ ಆ್ಯಕ್ಚುಲಿ ಹೆಸರು ಪಂಪಸಾಗರ. ವಿಶ್ವದ ಅತಿದೊಡ್ಡ ಸೌರ ಪಾರ್ಕ್ಗಳಲ್ಲಿ ಒಂದಾದ ಬಾದ್ಲಾ ಸೋಲಾರ್ ಪಾರ್ಕ್ ಎಲ್ಲಿದೆ ಅಂತಂದರೆ ರಾಜಸ್ಥಾನದ ಜೋಧ್ಪುರ್ನಲ್ಲಿ. ನಮ್ಮ ಥಾರ್ ಮರುಭೂಮಿ ಇದೆಯಲ್ಲ, ಥಾರ್ ಅದರಲ್ಲಿದೆ. ಇದು ಆಲ್ಮೋಸ್ಟ್ 57 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಅಗಲದಲ್ಲಿ ಹೊರಡಿರುತ್ತೆ. ಇದೆಷ್ಟು ಕೊಡುತ್ತೆ ಅಂತಂದರೆ ನಮಗೆ ಒಂದು 2250 ಮೆಗಾವ್ಯಾಟ್ ಕರೆಂಟನ್ನು ಉತ್ಪತ್ತಿ ಮಾಡುತ್ತಿದ್ದು. ನೆಕ್ಸ್ಟ್, ಯಾವ ಸಸ್ಯವು ಎಲೆಗಳಿಂದ ಹರಡುತ್ತದೆ? ಅಂದರೆ ವಿಚ್ ಪ್ಲ್ಯಾಂಟ್ ಈಸ್ ಮೈನ್ಲಿ ಪ್ರೊಪಗೇಟೆಡ್ ಬೈ ಲೀವ್ಸ್ ಅಂತಂದರೆ ಆ ಎಲೆ ಕೆಳಗೆ ಬಿತ್ತು ಅಂದ್ಕೊಳ್ರಿ, ಅದೊಂದು ಗಿಡದಿಂದ ಎಲೆ ಬಿತ್ತಂದ್ರೆ ಆ ಎಲೆಯಿಂದನೇ ಮತ್ತೊಂದು ಗಿಡ ಹುಟ್ಟೋದು. ಸೊ ಇದು ಯಾವುದ್ರಲ್ಲಿ ಆಗುತ್ತೆ ಅಂತಂದರೆ ಬ್ರಯೋಫಿಲಮಲ್ಲಿ ಆಗುತ್ತೆ. ನೆಕ್ಸ್ಟ್, ಪ್ರೋಬಯೋಟಿಕ್ಸ್ ಅಂದರೆ ಏನು? ಪ್ರೋಬಯೋಟಿಕ್ಸ್ ಅಂತಂದರೆ ಇವೊಂದು ಸೂಕ್ಷ್ಮಜೀವಿಗಳು. ಇವನ್ನೇನು ಮಾಡ್ತೀವಿ ಅಂದರೆ ನಾವು ತಿಂತೀವಿ. ಇದರ ಕೆಲವು ಯಾವುದ್ರಲ್ಲಿ ಇರ್ತವೆ ಅಂತಂದರೆ ಈ ಬಾಳೆಹಣ್ಣು, ಈ ಥರ ಕೆಲವು ಹಣ್ಣುಗಳಲ್ಲಿ ಮೈಕ್ರೋ ಆರ್ಗನಿಸಮ್ಸ್ ಇರ್ತವೆ. ಏನು ಮಾಡ್ತೇವೆ ಅಂದರೆ ನಮ್ಮ ಹೆಲ್ತಿಗೆ ಬೇಕಾಗಿರೋ ಕೆಲವನ್ನ ಇವು ಗುಡ್ ಬ್ಯಾಕ್ಟೀರಿಯಾ ಅಥವಾ ಏನಂತೀವಿ ಗುಡ್ ಮೈಕ್ರೋಬ್ಸ್ ಅಂತೀವಿ ನಾವು. ಅಂದರೆ ಒಳ್ಳೆ ಸೂಕ್ಷ್ಮಜೀವಿಗಳು, ಇವು ನಮ್ಮ ದೇಹಕ್ಕೆ ಬೇಕಾಗಿರ್ತವೆ. ಅವನ್ನ ಈ ಮೈಕ್ರೋ ಆರ್ಗನಿಸಮ್ಸ್ನ ಯಾವುದ್ರ ರೂಪದಲ್ಲಿ ನಾವು ತೊಗೋಬೋದಂದ್ರೆ ಪ್ರೋಬಯೋಟಿಕ್ಸ್. ಅದನ್ನು ನಾವು ಪ್ರೋಬಯೋಟಿಕ್ಸ್ ಅಂತೀವಿ. ಕೆಳಗಿನ ಯಾವ ವಸ್ತುವು ಸ್ಫೋಟಕ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತು, TNT ಒಂದು ಸ್ಫೋಟಕ, RDX ಒಂದು ಸ್ಫೋಟಕ, HMX ಒಂದು ಸ್ಫೋಟಕ. ಇದು ಹೈ ಮೆಲ್ಟಿಂಗ್ ಎಕ್ಸ್ಪ್ಲೋಸಿವ್ ಅಂತ ಬರುತ್ತೆ. ಸೊ ಅಮೋನಿಯಂ ಕಾರ್ಬೊನೇಟ್ ಅಲ್ಲ. ಸೊ ಡಿಸೆಂಬರ್ 1, 2023 ಇಲ್ಲಿ ಏನಾಗುತ್ತೆ ಅಂದರೆ ಬೆಂಗಳೂರು ನಗರದ ಕೆಳಗಿನ ಯಾವ ಸಂಸ್ಥೆಗಳು ಬಹು ಬಾಂಬ್ ಸಿಡಿಗುಂಡು ಬೆದರಿಕೆಗೆ ಇಮೇಲ್ಗಳು ಸ್ವೀಕರಿಸಿವೆ ಅಂತಂದರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ಒಂದು 44 ಸ್ಕೂಲ್ಸಿಗೆ ಬೆಂಗಳೂರಲ್ಲಿ ಡಿಸೆಂಬರ್ 1, 2023 ಇಮೇಲ್ಸ್ ಬರ್ತವೆ. ಏನು, ಈಗ ನಿಮ್ಮ ಶಾಲೆಯಲ್ಲಿ ಬಾಂಬ್ ಇದೆ, ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಈ ಥರ ಮಾಡಿ ಒಂದು 44 ಸ್ಕೂಲ್ಗಳಿಗೆ ಇಮೇಲ್ನ ಹಾಕಿರ್ತಾರೆ. ಸೊ ಆಗೇನಾಗುತ್ತೆ, ಸ್ವಲ್ಪ ಗಾಬರಿ ಎಲ್ಲ ಆಗ್ಬಿಟ್ಟಿರ್ತಾರೆ ಜನ. ಸೊ ಇದು ನ್ಯೂಸಿಗೆ ಬಂದಿರುತ್ತೆ. ಡೆಂಗ್ಯೂ ವೈರಸ್ ಡ್ಯಾಶ್ ಮೂಲಕ ಹರಡುತ್ತದೆ? ಸೊಳ್ಳೆ. ಯಾವ ಸೊಳ್ಳೆ? ಏಡಿಸ್ ಮಸ್ಕಿಟೋ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತಂದರೆ ಮುಳ್ಳಯ್ಯನಗಿರಿ. ಎಲ್ಲಿದೆ? ಚಿಕ್ಕಮಗಳೂರು. ಸೊ ನೆಕ್ಸ್ಟ್, ಡಿಫ್ಯೂಷನ್ ಅಥವಾ ಪ್ರಸರಣ ಅಂದರೆ ಏನು ಅಂತಂದರೆ ಇಲ್ಲಿದೆ ನೋಡಿ. ದ ಮೂಮೆಂಟ್ ಆಫ್ ಸಬ್ಸ್ಟೆನ್ಸ್ ಫ್ರಮ್ ದ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ರೀಜನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್. ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಅಥವಾ ವಲಯದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶ ಅಥವಾ ವಲಯಕ್ಕೆ ಹೋಗೋದು ಏನಂತಾರೆ? ಪ್ರಸರಣ ಅಥವಾ ಡಿಫ್ಯೂಷನ್. ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ? ಕಪ್ಪು ವಸ್ತುವು ಬೆಳಕಿನ ಎಲ್ಲ ತರಂಗಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಯಾವುದನ್ನು ಪ್ರತಿಬಿಂಬಿಸುವುದಿಲ್ಲ. ಸೊ ನೀವು ಒಂದೇನಂತಂದರೆ ಒಂದು ವಸ್ತು ಇದೆ ಅಂತಂದರೆ ಈ ವಸ್ತು ನಮ್ಗೆ ಯಾವ ಕಲರ್ ಕಾಣ್ತಿದೆಯೋ ಆ ಕಲರ್ನ ಅದೇನು ಮಾಡುತ್ತೆ, ನಮಗೆ ಪ್ರತಿಫಲನ ಮಾಡ್ತಿದೆ ಅಂತ. ಉಳಿದಿದ್ದು ಎಲ್ಲ ಕಲರ್, ಈಗ ನಾವು ವೈಟ್ ಲೈಟ್ ತೊಗೊಂಡ್ರೆ ಇದರಲ್ಲಿ ನಮಗೆ ವಿಬ್ಗಯರ್ ಅಂದರೆ ವೈಲೆಟು, ಇಂಡಿಗೋ, ಬ್ಲೂ, ಗ್ರೀನ್, ಆರೆಂಜು, ಯೆಲ್ಲೋ, ರೆಡ್ ಇಷ್ಟು ಕಲರ್ಗಳು ಅದರಲ್ಲಿ ಇರ್ತವೆ. ಬಟ್ ನಮಗೆ ನೋಡಿ, ಈಗ ಆ್ಯಪಲ್ ಹಣ್ಣು ನೋಡಿದರೆ ಕೆಂಪು ಕಲರ್ ಕಾಣುತ್ತೆ. ಯಾಕಂದರೆ ಕೆಂಪು ಕಲರು ಅದು ಅಬ್ಸರ್ವ್ ಮಾಡ್ತಿಲ್ಲ, ಅದು ನಮಗೆ ಪ್ರತಿಫಲನ ಮಾಡ್ತಿದೆ. ಉಳಿದಿದ್ದೆಲ್ಲ ಈ ವಿಬ್ಗಯರಲ್ಲಿ ಈ ಬಿಟ್ಟು ಎಲ್ಲ ಕಲರ್ನ ಅದೇನು ಮಾಡಿದೆ, ಅಬ್ಸರ್ವ್ ಮಾಡಿದೆ. ಸೊ ಆ ಥರ ಕಪ್ಪು ವಸ್ತು ಏನು ಮಾಡುತ್ತೆ ಅಂದರೆ ಬ್ಲ್ಯಾಕ್ ಕಾಣ್ತಿದೆ ಅಂದರೆ ಅದು ಎಲ್ಲ ಲೈಟನ್ನು ಅದು ಹೀರ್ಕೊಂಡ್ಬಿಡುತ್ತೆ, ನಮಗೆ ಯಾವುದೇ ಪ್ರತಿಫಲನ ಮಾಡೋದಿಲ್ಲ. ಆವಾಗ ಏನಾಗುತ್ತೆ, ನಮಗೆ ಅದು ಡಾರ್ಕಾಗಿ ಕಾಣುತ್ತೆ. ಅದೇ ಬಿಳಿ ವಸ್ತು ನಮಗೆ ಯಾಕೆ ಅಂದರೆ ವೈಟ್ ಕಲರ್ ಕಾಣುತ್ತೆ ಅಂತಂದರೆ ಎಲ್ಲ ಲೈಟನ್ನು ಅದು ಮತ್ತೆ ಪ್ರತಿಫಲನ ಮಾಡುತ್ತೆ, ಯಾವುದನ್ನು ಅಬ್ಸರ್ವ್ ಮಾಡಲ್ಲ. ಅದನ್ನು ಲೈಟ್ ಬಿದ್ದಿರೋದನ್ನು ಅದು ಎಲ್ಲದನ್ನು ಪ್ರತಿಫಲನ ಮಾಡೋದ್ರಿಂದ ಅದು ಮತ್ತೆ ವೈಟಾಗೇ ಕಾಣುತ್ತೆ. ಸೊ ಕೆಂಪು ಹೊರತುಪಡಿಸಿ ಎಲ್ಲ ತರಂಗಗಳನ್ನು ಹೀರಿಕೊಳ್ಳುತ್ತದೆ. ನೋಡಿ, ಎಲ್ಲ ತರಂಗಗಳನ್ನು ಹೀರಿಕೊಂಡು ಕೆಂಪುವನ್ನು ಮಾತ್ರ ಹೊರಪಡಿಸಿ ಅಂದರೆ ಇದು ಹೊರಗಡೆ ರಿಫ್ಲೆಕ್ಟ್ ಮಾಡುತ್ತೆ, ಅಂದರೆ ಪ್ರತಿಫಲನ ಮಾಡುತ್ತೆ. ಸೊ ಆಗ ನಮಗೆ ಕೆಂಪು ಕಲರ್ ಕಾಣುತ್ತೆ. ಸೊ ಕರೆಕ್ಟ್, ಎಲ್ಲವೂ ಕರೆಕ್ಟ್. ನೆಕ್ಸ್ಟ್, ಸೈಕ್ಲೋನ್ ಮಚಾಂಗ್. ಈ ಸೈಕ್ಲೋನ್ ಅಂದರೆ ಇದು ಬಂದಿತ್ತಲ್ಲ ಚಂಡಮಾರುತ ಮೈಚಾಂಗ್, ಇದು ಯಾವುದಕ್ಕೆ ಜಾಸ್ತಿ ಭಾರಿ ಮಳೆ ಮತ್ತು ಪ್ರವಾಹಕ್ಕೆ ಕಾರಣವಾಗಿದೆ ಅಂದರೆ ಯಾವ ಸಿಟಿ ಅಂತಂದರೆ ಚೆನ್ನೈ, ತಮಿಳುನಾಡಿನ ಚೆನ್ನೈ. ಈ ಕೆಳಗಿನವುಗಳಲ್ಲಿ ಯಾವ ದೇಶವು ಇಸ್ರೇಲ್ನೊಂದಿಗೆ ಗಡಿ ಹಂಚಿಕೊಳ್ಳುವುದಿಲ್ಲ? ಯಾವುದು ಅಂತಂದರೆ ಇರಾಕ್. ಇವೆಲ್ಲ ಜಿಯೋಗ್ರಫಿ ಕ್ವಶನ್ಸ್, ಇವೆಲ್ಲ ಮ್ಯಾಪ್ ರೀಡಿಂಗ್ ಮಾಡ್ತೀವಿ, ಅದ್ರದ್ದು ಬರುತ್ತೆ ಇದೆಲ್ಲ.
ಹಣದುಬ್ಬರವಿಳಿತ ಎಂದರೇನು ಅಂದರೆ ವಾಟ್ ಈಸ್ ಅ ಡಿಫ್ಲೇಷನ್ ಅಂತ. ಈಗ ನೋಡಿ, ಹಣದುಬ್ಬರ ಬೇರೆ, ಹಣದುಬ್ಬರವಿಳಿತ ಬೇರೆ. ನೀವೇನಾದರೂ ಈ ವಿಳಿತನ ಏನಾದರೂ ಮರ್ತೀರಿ ಅಂದರೆ ಹೋಯ್ತಿಲ್ಲ ಒಂದು ಮಾರ್ಕ್ಸ್. ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಇಳಿಕೆ, ಇದನ್ನೇನಂತೀವಿ ನಾವು, ಡಿಫ್ಲೇಷನ್. ಅದೇ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಅಂತಂದರೆ ಏನು ಅಂತಂದರೆ ಇಲ್ಲಿದೆ ನೋಡಿ, ಎನ್ ಇನ್ಕ್ರೀಸ್ ಇನ್ ಜನರಲ್ ಪ್ರೈಸ್ ಲೆವೆಲ್ ಆಫ್ ಗೂಡ್ಸ್. ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಹೆಚ್ಚಳ. ಸೊ ಇಷ್ಟು ಕ್ವಶನ್ಸು, ಇದರಲ್ಲಿ ಏನಾದರೂ ಒಂದೋ ಎರಡೋ ತಪ್ಪು ಆಗಿರ್ಬೋದು, ಯಾಕಂದರೆ ಇದು ಕೀ ಆನ್ಸರ್ ಬಿಡೋವರೆಗೂ ಗೊತ್ತಾಗಲ್ಲ. ನನಗೆ ಇರೋ ನಾಲೆಡ್ಜು ಮತ್ತು ನಾನು ಸ್ವಲ್ಪ ಇಂಟರ್ನೆಟ್ ಸಹಾಯದಿಂದ ಹುಡುಕಿ ಇಷ್ಟು ಕ್ವಶನ್ಸನ್ನು ಮಾಡಿದ್ದೀನಿ. ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಎಷ್ಟು ಬರ್ತಿದೆ ಏನೋ ಎತ್ತ ಅಂತ. ನಿಮಗಿದು ಇಷ್ಟ ಆಗಿದರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇನ್ನು ನೀವು PCPSI ಆಗ್ತೀರಾ ಅಂತಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಮುಂದ್ಗಡೆ ಇನ್ನೂ ಒಳ್ಳೊಳ್ಳೆ ಕ್ಲಾಸಸ್ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು.